ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಥವಾ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ದೇಶದ ಲೆಕ್ಕ ಮಂಡನೆಯಾಗಿದೆ. ಇದು ಬಜೆಟ್ ಅಂತ ನಾವು ಕರಿತೀವಿ. ಅಫ್ಕೋರ್ಸ್ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡ್ತಾ ಇಲ್ಲ. ವಿ ಆರ್ ಗಿವಿಂಗ್ ಅ ಗ್ರೇಟ್ ಫೌಂಡೇಶನ್ ಅಂತ ಹೇಳಿ ಕಳೆದ 12 ವರ್ಷಗಳಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ. ಬಜೆಟ್ನ ನಿಟ್ಟಿನಲ್ಲಿ ನಾವು ಹಂತ ಹಂತವಾಗಿ ಪ್ರಯೋಗವನ್ನು ಮಾಡಿದ್ದೇವೆ. ಮುಂದೇನಿದ್ರೂ ಕೂಡ ಹಾಕಿದಂತಹ ಫೌಂಡೇಶನ್ಗೆ ಎಕ್ಸಿಕ್ಯೂಷನ್ನ ಟೈಮ್ ಅಂತ ಹೇಳಿ ಯಾವುದೇ ಹೊಸ ಯೋಜನೆಗಳನ್ನು ಘೋಷಣೆ ಮಾಡದೆ ಇರುವಂಥ ಯೋಜನೆಗಳನ್ನು ಸಕ್ರಿಯವಾಗಿ ಮುಂದುವರಿಸುವ ಬಜೆಟ್ನ ಪ್ಲ್ಯಾನಿಂಗನ್ನು ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸಿದ ರೀತಿ ಕಂಡು ಬಂದಿತ್ತು. ಹಾಗಾಗಿ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು BJP ಮತ್ತು ಆರ್ಥಿಕ ತಜ್ಞರು ಪ್ಲಸ್ ಅನ್ನುವಂತಹ ಸಿಂಬಲನ್ನು ತೋರಿಸಿದರೆ, ವಿಪಕ್ಷಗಳು ಮತ್ತು ಕೆಲವು ಪ್ರಜ್ಞಾವಂತರು ಈ ಬಜೆಟಲ್ಲಿ ಅಂಥದ್ದು ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿರುವಂಥ ರಾಜಕೀಯ ಆಯಾಮವನ್ನು ಕೂಡ ನಾವು ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೇಂದ್ರ ಮಂಡಿಸಿರುವಂತಹ ಈ ಬಜೆಟ್ನ ಕುರಿತಂತೆ, ದೇಶದ ಆಯವ್ಯಯದ ಕುರಿತಂತೆ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನಿರ್ಮಲಾ ಸೀತಾರಾಮನ್ ಅವರು 3 ಕರ್ತವ್ಯಗಳನ್ನು ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಅದಕ್ಕೂ ಪೂರ್ವದಲ್ಲಿ ವಿತ್ತ ಸಚಿವರು ಮಾತಾಡಿದಂಥ ಒಂದು ಅಂಶ ಅಂತ ಹೇಳಿದ್ರೆ, ದೇಶದ ಶಕ್ತಿ ಅಂದರೆ ರೈತರು, ದೇಶದ ಮತ್ತೊಂದು ಶಕ್ತಿ ಅಂದರೆ ಯುವ ಸಮೂಹ, ದೇಶದ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಅವರಿಗೆ ವಿಶೇಷವಾಗಿ ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಶುಭಾಶಯವನ್ನು ತಿಳಿಸ್ತಲೇ ತಮ್ಮ ಇವತ್ತಿನ ಬಜೆಟನ್ನು ಮಂಡಿಸಿದ್ದಾರೆ. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ನಲ್ಲಿ ಏನಿದೆ ಅನ್ನೋದರ ಕುರಿತಂಥ ಒಂದಷ್ಟು ಮಾಹಿತಿ ಇದೆ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಹೌದು, ಈಗ ಸಹಜವಾಗಿ ಜನಸಾಮಾನ್ಯರು ಈ ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ ಯಾವುದು ಹೆಚ್ಚಾಗುತ್ತೆ, ಯಾವುದು ಕಡಿಮೆ ಆಗುತ್ತೆ. ಯಾಕಂದರೆ ದೇಶದ ಇಂಟರ್ನಲ್ ಆರ್ಥಿಕ ನೀತಿ ನಿಯಮಗಳು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಯಾವುದು ಜಾಸ್ತಿ, ಯಾವುದು ಅಗ್ಗಕ್ಕೆ ಸಿಗುತ್ತೆ, ಈ ಭಾವನೆಗಳಿರುತ್ತೆ. ನೋಡ್ತಾ ಹೋಗೋಣ. ನೋಡಿ, ಸಿಗರೇಟ್, ಮದ್ಯ, ವಿಮಾನದ ಬಿಡಿಭಾಗಗಳು ದುಬಾರಿ. ಸೊ ಇದಕ್ಕೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸಬೇಕಾಗತ್ತೆ. ಹಾಗಾದರೆ ಇಳಿಕೆ ಏನು? ಇಳಿಕೆ ಏನು? ಇದು ಬಹಳ ಮುಖ್ಯ. ಇಳಿಕೆ ಅಂದಾಗ ಪಾದರಕ್ಷೆ, ಬೀಡಿ, ಲಿಥಿಯಂ ಬ್ಯಾಟ್ರಿ, ಸಮುದ್ರ ಉತ್ಪನ್ನ, ಸೆಣಬು ಉತ್ಪನ್ನ, ಇದೆಲ್ಲ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಇವೆಲ್ಲವೂ ಕೂಡ ಇಳಿಕೆ ಅಂತ ಹೇಳಿ. ಬಟ್ ಈ ಇಳಿಕೆಯ ಹಿನ್ನೆಲೆಯ ಒಂದಷ್ಟು ಲಿಂಕ್ಸ್ ಇದೆ. ನಾವು ಅದನ್ನು ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಸಮುದ್ರದ ಉತ್ಪನ್ನ ಅಂತಂದಾಗ ಬಹಳ ಮುಖ್ಯವಾಗಿ ನೋಡಿ, ಮೀನುಗಾರಿಕೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ನೋಡಿ ಸಮುದ್ರದ ಉತ್ಪನ್ನಗಳು ಇಳಿಕೆ. ಇನ್ನು ಸೆಣಬು ಉತ್ಪನ್ನ ಅಂದಾಗ ಅದು ಕೂಡ ಇಲ್ಲಿ ಕಡಿಮೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಜವಳಿ ವಸ್ತು ನೋಡಿ, ಜವಳಿ ವಸ್ತುಗಳ ಬಗ್ಗೆ ಹೇಳಬೇಕು. ಬಾಂಗ್ಲಾ ಡಾಮಿನೇಟ್ ಮಾಡ್ತಾ ಇತ್ತು. ಈ ಬಾಂಗ್ಲಾದಲ್ಲಿ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿರೋದ್ರಿಂದಾಗಿ ವಿ ಆರ್ ರೆಡಿ ಟು ಮ್ಯಾನುಫ್ಯಾಕ್ಚರ್ ಎನಿಥಿಂಗ್ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ನೋಡಿ, ಕಳೆದ 10 ವರ್ಷಗಳ ಅವಧಿಯಲ್ಲಿ ನೀವು ಗಮನಿಸಬೇಕು, ಅದು NDA ಆಗಿರಬೇಕು ಅಥವಾ ದೇಶದ ಯಾವುದೇ ಒಂದು ಪಕ್ಷ ಆಡಳಿತದ ಚುಕ್ಕಾಣಿಯನ್ನು ಹಿಡಿರಲಿ, ಅವರ ದೂರದೃಷ್ಟಿಯನ್ನು ನಾವು ಗಮನಿಸಬೇಕಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ನ ಒಂದು ಹಂತಕ್ಕೆ ತಗೊಬಂದಿದ್ದಾರೆ. ಸೊ ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭ. ಯಾಕಂದರೆ ಯಾವುದೇ ಉತ್ಪನ್ನವನ್ನು ನೀವು ಯಾವುದೇ ಡಿಸ್ಟ್ರಿಕ್ಟಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ತಯಾರು ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕು ಅನ್ನೋದಾದರೆ ಟ್ರಾನ್ಸ್ಪೋರ್ಟೇಷನ್ ಇಸ್ ಮೇನ್ ಇಂಪಾರ್ಟೆಂಟ್ ಆಯಾಮ. ಸೊ ಆ ನಿಟ್ಟಿನಲ್ಲಿ 10-12 ವರ್ಷಗಳ ಕೆಲಸ ಆಗೋಗಿದೆ. ಸೊ ಇನ್ನೇನಿದ್ರು ಕೂಡ ವರ್ಕ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಜವಳಿ ವಸ್ತು ಇರ್ಬೋದು, ಸೆಣಬು ಉತ್ಪನ್ನಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಇನ್ನೆಲ್ಲ ಇಂಡಸ್ಟ್ರೀಸ್ ಡೆವಲಪ್ ಆಗುತ್ತೆ ಅಂತ. ರೈಟ್, ನೆಕ್ಸ್ಟ್ ಹೋಗೋಣ. ನೋಡಿ, ಆರೋಗ್ಯ ಅನ್ನೋದು ಮಹಾಭಾಗ್ಯ ಅಂತ ಹೇಳ್ತೀವಿ. ಇವತ್ತು ನಮ್ಮ ಜೀವನ ಶೈಲಿಯೇ ಹಂಗೆ ಆಗಿಬಿಟ್ಟಿದೆ. ಸೊ ಕ್ಯಾನ್ಸರ್ ಇಸ್ ಕ್ವೈಟ್ ಕಾಮನ್ ಅನ್ನುವಂತಹ ಸಿಚುವೇಶನು. ಮಧುಮೇಹ, 4 ಕುಟುಂಬದಲ್ಲಿ ಜನ ಇದ್ದಾರೆ ಅನ್ನೋದಾದರೆ ಒಬ್ಬರಿಗೆ ಮಧುಮೇಹ ಅನ್ನೋದು ಪಕ್ಕ ಅನ್ನುವಂತಹ ಸಿಚುವೇಶನ್ ಇದೆ. ಹಾಗಾಗಿ ಆ ಔಷಧಗಳ ರಿಯಾಯಿತಿಯನ್ನು ನೀವಿಲ್ಲಿ ಗಮನಿಸಬಹುದು. ಸೋಲಾರ್, ಇಟ್ ಈಸ್ ಅ ಬಿಗ್ಗೆಸ್ಟ್ ಎನರ್ಜಿ, ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ಹೇಳಿ ಪಾದರಕ್ಷೆ ಇರ್ಬೋದು,
ಬಿಡಿ ಇರ್ಬೋದು, ಇದೆಲ್ಲವೂ ಕೂಡ ಇಳಿಕೆ ಆಗಿರೋದನ್ನು ಗಮನಿಸಬೇಕು. ಇನ್ನು CNG ಗ್ಯಾಸ್ ನೋಡಿ, ಮೊದಲು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಆಟೋಗಳಲ್ಲಿ, ಹಂತ ಹಂತವಾಗಿ ಇದನ್ನು ಕಾರುಗಳಲ್ಲಿ ಬಳಕೆ ಮಾಡಲಾಗತ್ತೆ. ಇವತ್ತಿನ ಇಂಧನದ ಪೂರೈಕೆ ಎಷ್ಟರ ಮಟ್ಟಿಗಿದೆ ಅಂತ ಜಾಗತಿಕ ಮಟ್ಟದಲ್ಲಿ ನೀವು ನೋಡ್ತಾ ಹೋಗೋದಾದರೆ ವಿಚ್ ಇಸ್ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ದೇಶಗಳ ನಡುವಿನ ಯುದ್ಧದ ಸಂದರ್ಭದಲ್ಲಿ ಇಂಧನದ ಕೊರತೆ ಅನ್ನೋದು ಉಂಟಾಗಬಾರ್ದು. ಪರ್ಯಾಯವಾಗಿ CNG ಎಷ್ಟರ ಮಟ್ಟಿಗೆ ಯುಟಿಲೈಸ್ ಆಗ್ತಿದೆ, ಅದನ್ನು ಎಷ್ಟರ ಮಟ್ಟಿಗೆ ನಾವು ಯೂಸೇಜಿಗೆ ತೊಗೊಂಡೋಗ್ಬೋದು, ಡೆವಲಪ್ ಮಾಡ್ಬೋದು ಅನ್ನುವಂಥ ದೂರದೃಷ್ಟಿ ಆಲ್ರೆಡಿ ಇಟ್ ಈಸ್ ಅಂಡರ್ ಪ್ರೋಸೆಸ್. ಅದರಲ್ಲಿ ವಿಶೇಷವಾಗಿ CNG ಇಳಿಕೆ ಅಂಥೇಳಿ ನೀವು ಎಕ್ಸ್ಪೆರಿಮೆಂಟಲ್ ಆಗಿ ನೀವು ಆಟೋಗಳಲ್ಲಿ ಗಮನಿಸ್ಬೋದು. ನಂತರ ಅದು ಟಾಟಾ, ಟೊಯಾಟಾದವರು ಅದನ್ನು ಕಾರ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ, ವಿಚ್ ಇಸ್ ವೆರಿ ಗುಡ್ ಡೆವಲಪ್ಮೆಂಟ್. ಇನ್ನು ಲೆದರ್ ಶೂ ಅಂದಾಗ ಅಣು ವಿದ್ಯುತ್ ಸ್ಥಾವರಗಳ ಪರಿಕರಗಳು ಇವೆಲ್ಲವೂ ಕೂಡ ಇಳಿಕೆ ಆಗಿರುವಂಥದ್ದು. ಹಾಗಾದರೆ ಯಾವ ವಲಯಕ್ಕೆ ಎಷ್ಟು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ, ರೈಟ್? ಟ್ರಾನ್ಸ್ಪೋರ್ಟ್ ಇಲ್ಲಿ 5.98 ಲಕ್ಷ ಕೋಟಿ ವಿನಿಯೋಗಿಸಲಾಗಿದೆ. ಇನ್ನು ಮುಂದಿಂದು ಸಾರಿಗೆ ಮತ್ತು ಹೆದ್ದಾರಿ, ಇಲ್ಲಿ 5.98 ಲಕ್ಷ ಕೋಟಿ ಇದಕ್ಕಾಗಿ ಮೀಸಲಿಟ್ಟಿರುವಂತಹ ಹಣ. ಇನ್ನು ರಕ್ಷಣಾ ಇಲಾಖೆಗೆ 5.94. ನೋಡಿ, ಟ್ರಾನ್ಸ್ಪೋರ್ಟು, ಸಾರಿಗೆ, ರಕ್ಷಣಾ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳಬಹುದು. ಏಕೆಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಬಲಪಡಿಸುವುದರ ಜೊತೆಗೆ ರಕ್ಷಣಾ ಇಲಾಖೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ನೀವು ಇತರ ರಾಷ್ಟ್ರಗಳ ನಡುವಿನ ಯುದ್ಧದ ಸನ್ನಿವೇಶವನ್ನು ಕಣ್ಣಾರೆ ನೋಡಿದಾಗಲೂ ಕೂಡ ಅಲ್ಲಿ ನೀವು ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಗ್ರಾಮೀಣ ಅಭಿವೃದ್ಧಿ 2.73 ಲಕ್ಷ ಕೋಟಿ, ಗೃಹ ಇಲಾಖೆಗೆ 2.55 ಲಕ್ಷ ಕೋಟಿ. ಗೃಹ ಇಲಾಖೆಗೆ ನೀವು ಗಮನಿಸೋದಾದರೆ 2.55 ಲಕ್ಷ ಕೋಟಿ. ಕೃಷಿ ಇಲಾಖೆಗೆ 1.62 ಲಕ್ಷ ಕೋಟಿ. ಶಿಕ್ಷಣಕ್ಕೆ 1.39 ಲಕ್ಷ ಕೋಟಿ. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕಂತ ಹೇಳಿದ್ರೆ ಶಿಕ್ಷಣ ಬಹಳ ಮುಖ್ಯ, ನಾಗರಿಕತೆ ಅನ್ನೋದು ಬಹಳ ಮುಖ್ಯ. ಪ್ರಬುದ್ಧವಾಗಿ ಪ್ರತಿಯೊಬ್ಬರು ಕೂಡ ಚಿಂತನೆಯನ್ನು ಮಾಡಬೇಕು. ಇಂಧನ 1.09 ಲಕ್ಷ ಕೋಟಿ. ಆರೋಗ್ಯ ಇಲಾಖೆ, ಇವಾಗಲೇ ಕ್ಯಾನ್ಸರ್ ಇರ್ಬೋದು, ಮಧುಮೇಹ ಇರ್ಬೋದು, ಇದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ರಿಯಾಯಿತಿಯನ್ನು ಕೊಡ್ಬೋದು, ಕಡಿಮೆ ಮಾಡ್ಬೋದು, ಆ ಪ್ರಯತ್ನಗಳಾಗಿದ್ದಾವೆ. ಬಟ್ ಆರೋಗ್ಯ ಇಲಾಖೆಗೆ ಅಂತ ನೀವು ನೋಡೋದಾದರೆ 1.04 ಲಕ್ಷ ಕೋಟಿ. ಇನ್ನು ನಗರ ಅಭಿವೃದ್ಧಿಗಳು ಅಂದಾಗ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಅಂತ ಸಪ್ರೇಟಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ರು. ಬಟ್ ಸ್ಟಿಲ್ ನಗರಗಳ ಅಭಿವೃದ್ಧಿ ಯೋಜನೆಗೆ ಅಂಥೇಳಿ 85,522 ಕೋಟಿ. ಇನ್ನು IT ಮತ್ತು ಟೆಲಿಕಾಂ ಅಂತ ನಾನು ಉಲ್ಲೇಖ ಮಾಡೋದಾದರೆ 74,560 ಕೋಟಿ. ವಾಣಿಜ್ಯ ಮತ್ತು ಕೈಗಾರಿಕಾ ವಲಯ ಅಂದ ಸಂದರ್ಭದಲ್ಲಿ 70,296 ಕೋಟಿ ಅಂತ ನೀವು ನೋಡಬಹುದಾಗಿದೆ. ಇನ್ನು ಸಮಾಜ ಕಲ್ಯಾಣ ಅಂದಾಗ 62,362 ಕೋಟಿ. ಇನ್ನು ವೈಜ್ಞಾನಿಕ, ತೆರಿಗೆ, ವಿದೇಶಾಂಗ ಇಲಾಖೆ, ಹಣಕಾಸು ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹಣವನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ ಇವತ್ತು ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಮಾತಾಡುವ ಸಂದರ್ಭದಲ್ಲಿ 3 ಕರ್ತವ್ಯಗಳನ್ನು ಉಲ್ಲೇಖ ಮಾಡಿದ್ರು. ಆರ್ಥಿಕ ಪ್ರಗತಿ ಇರ್ಬೋದು, ಜನರ ನಿರೀಕ್ಷೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ. 3ನೇದಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಆ ನಿಟ್ಟಿನಲ್ಲೇ ಈ ಬಜೆಟ್ ಇದೆ. ಹೊಸ ಘೋಷಣೆಗಳು ಯಾವುದೂ ಕೂಡ ಇರೋದಿಲ್ಲ ಅನ್ನುವಂಥ ಕ್ಲೂನ ಕೊಟ್ಟಂಗಿತ್ತು. ಎನಿಹಾವ್ ಈ ಬಜೆಟ್ BJP ಮತ್ತು BJPಯನ್ನು ಫಾಲೋ ಮಾಡೋರಿಗೆ ಅಥವಾ NDA ಮಿತ್ರ ಪಕ್ಷಗಳಿಗೆ ಅಥವಾ ಜನಸಾಮಾನ್ಯರಿಗೆ, ಆರ್ಥಿಕಜ್ಞರಿಗೆ ಒಂದು ಹಂತದ ಇಟ್ ಈಸ್ ವೆರಿ ಗುಡ್ ಅನ್ನುವಂತಹ ಒಂದು ರಿಸಲ್ಟ್ಸನ್ನು ಕೊಟ್ಟಿದ್ರು ಕೂಡ ವಿಪಕ್ಷಗಳು ಸೇರಿದಂತೆ ವಿಚಾರವಂತರು ಇದರಲ್ಲಿ ಏನಾದರೂ ಒಂದು ಇನ್ನೂ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಯೋಚನೆ ಇದ್ದವ್ರಿಗೆ ಅಂಥದ್ದೇನಿದೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಹಾಗಾದರೆ ಯಾರೆಲ್ಲ ಏನು ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ನೀವು ಒಂದ್ಸಲ ಕೇಳ್ಕೊಂಬರೋಣ. ಈ ವರ್ಷ ಸುಮಾರು 70,000 ಕೋಟಿ ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ 4.3, ರೆವಿನ್ಯೂ ಡಿಫಿಸಿಟ್ 5.97 ಲಕ್ಷ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಇವತ್ತು ಬಿಜೆಪಿ ಸರ್ಕಾರ ನಿರ್ಮಲಾ
ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ, ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ ಮತ್ತು ಬಡವರಿಗಾಗಿ ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಮತ್ತು ಅವರು ವಿಶೇಷವಾಗಿ ಏನು ಹೋದ ಸಲ ಎಜುಕೇಷನ್ ಆಗಲಿ, ಸೋಷಿಯಲ್ ಜಸ್ಟಿಸ್ ಆಗಲಿ, ಟ್ರೈಬಲ್ ಅಫೇರ್ಸ್ ಆಗಲಿ, ಮೈನಾರಿಟಿ ಅಫೇರ್ಸ್ ಆಗಲಿ, ಇದಕ್ಕೇನು ಹಣ ಇಟ್ಟಿದ್ರು ಆ ಹಣ ಇವರು ಖರ್ಚು ಮಾಡಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಎಜುಕೇಷನ್ನಲ್ಲಿ 13,000 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅಲೋಕೇಟ್ನಲ್ಲಿ. 2026-27 ಸಾಲಿನ ಬಜೆಟ್ನಲ್ಲಿ ಜೀವರಕ್ಷಕ ಔಷಧಿಗಳು 17 ಔಷಧಿಗಳಿಗೆ ಟ್ಯಾಕ್ಸ್ 0 ಮಾಡಿದ್ರು. ಬಹಳ ಅದ್ಭುತವಾದಂತ ಕೆಲಸ ಇದು. ಕ್ಯಾನ್ಸರ್ ಅಂತ ರೋಗಗಳಿಗೆ ಬಡವರಿಗೆ ಆದ್ರೆ ಔಷಧಿ ಖರೀದಿ ಮಾಡುವಂತ ಶಕ್ತಿ ಇರಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ 17 ಜೀವರಕ್ಷಕ ಔಷಧಿಗಳಿಗೆ 0% ಟ್ಯಾಕ್ಸ್ ಮಾಡಿದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು ಬಹಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ, ಕೃಷಿ ಉತ್ಪಾದನೆಗೆ ಇನ್ನು ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕಂಡಕ್ಟರ್ ವಿಚಾರದಲ್ಲಿ ಇರ್ಬೋದು, ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್. ಯಾಕಂದ್ರೆ ಒಂದು ಬಡತನದಲ್ಲಿರುವಂತ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು. ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ. ಐಟಿ ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು. 2047 ಇಸ್ವಿ ಒಳಗಡೆ ಪ್ರಪಂಚದ ಐಟಿ ಸೆಕ್ಟರ್ ನಲ್ಲಿ 10% ಶೇರ್ ಭಾರತದಿರಬೇಕು ಅನ್ನುವಂತ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಐಟಿ ಸರ್ವಿಸಸ್ ಸೆಕ್ಟರ್ ನಲ್ಲಿ ದೇಶದ ಸಿಂಹ ಪಾಲು ಬೆಂಗಳೂರಿದೆ. ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂತ ನಗರ ಯಾವುದು, ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ. ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು 2035 ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತ ನಗರ ಅಂತಂದ್ರೆ ಬೆಂಗಳೂರು ಅಂತ. ಈ ಐಟಿ ಸರ್ವಿಸಸ್ಗೆ, ಪ್ರಪಂಚದ ಐಟಿ ಸರ್ವಿಸಸ್ ನಲ್ಲಿ 10% ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದಾಗುವಂತದ್ದಿದೆ. ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂತದ್ದಿದೆ. ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂತದ್ದಿದೆ. ಇನ್ನು ಕಡೆ ವಿತ್ತ ಸಚಿವರು ಇವತ್ತು ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ ರೈತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ವಿಶೇಷವಾಗಿ ಯುವ ಶಕ್ತಿಗೆ ಧನ್ಯವಾದವನ್ನು ಅರ್ಪಿಸ್ತಾನೆ ಬಜೆಟನ್ನು ಮಂಡಿಸಿದ್ದಾರೆ. ಸಹಜವಾಗಿ ಇಂತಹ ಬಜೆಟ್ನ ಮಂಡನೆ, ಇದರಲ್ಲಿ ಉಲ್ಲೇಖ ಮಾಡುವಂತಹ ಕೆಲವೊಂದು ವಿಚಾರಗಳು ರಾಜಕೀಯ ಲೆಕ್ಕಾಚಾರಗಳು ಕೂಡ ಅಂತ ಉಲ್ಲೇಖ ಮಾಡಲಾಗುತ್ತೆ. ಅದರ ಬಗ್ಗೆ ಕೂಡ ನಾವಿವತ್ತು ಡಿಸ್ಕಸ್ ಮಾಡಲೇಬೇಕಾಗಿದೆ. ರೈಟ್, ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ಮಹೇಶ್ ಗೌಡ್ರೆ, ನೀವು ಹೇಳಬೇಕು, 53.5 ಲಕ್ಷ ಕೋಟಿ ಬಜೆಟ್ನ ಗಾತ್ರ. ಇದರಲ್ಲಿ ತೆರಿಗೆ ಸಂಗ್ರಹ ಅಂದರೆ ಅಪ್ರಾಕ್ಸಿಮೇಟ್ಲಿ 28 ಲಕ್ಷ ಕೋಟಿ. ಇವತ್ತು ಯುವಶಕ್ತಿ, ವಿಶೇಷವಾಗಿ ರೈತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನು ಉಲ್ಲೇಖ ಮಾಡ್ತಲೇ ಬಜೆಟನ್ನು ಮಂಡಿಸಿದ್ದಾರೆ. ಸಹಜವಾಗಿ ನಿಮಗಿದು ಪ್ಲಸ್ ಅಂತ ಅನಿಸಿದ್ರು ಕೂಡ ವಿಪಕ್ಷಗಳಿಗೆ ಏನಿದೆ ಅಂಥದ್ದು ಘೋಷಣೆಗಳು, ಏನು ಹೊಸ ಯೋಜನೆಗಳಿದ್ದಾವೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಬೆಳಿಗ್ಗೆಯಿಂದ ಇಲ್ಲಿಯ ತನಕ ರಾಜ್ಯದ, ರಾಷ್ಟ್ರದ ಎಲ್ಲ ಮಾಧ್ಯಮಗಳು ದೇಶದ ಬಜೆಟ್ ಮೇಲೆ ಕಣ್ಣನ್ನು ಹಾಯಿಸೋದನ್ನು ನಾವು ನೋಡಿದ್ದೇವೆ. ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಅನೇಕ ಚರ್ಚೆಗಳು ತಮ್ಮ ಮಾಧ್ಯಮದಲ್ಲೇ ಇವತ್ತು ರಾಜ್ಯದ ಜನರಿಗೆ ಉಣಬಡಿಸಿದ್ದೀರಾ. ನಿಮಗೆಲ್ಲರಿಗೂ ನಾನು ಮೋದಿಜಿಯವರ ಪರವಾಗಿ, ಸನ್ಮಾನ್ಯ ಪೂಜ್ಯ ಕುಮಾರಸ್ವಾಮಿಯವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇ ಬಾರಿಗೆ ಪೂಜ್ಯ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತಾ ಇವತ್ತೇನು ಭಾರತ ದೇಶ ವಿಕಸಿತ ಭಾರತ ಆಗಲೇಬೇಕು ಅನ್ನೋದು ಒಂದು ಮುನ್ನುಡಿಯೊಂದಿಗೆ
ನಾವು ಇವತ್ತು ಸುಧಾರಣಾ ಎಕ್ಸ್ಪ್ರೆಸ್ ಒಂದು ಬಜೆಟ್ ಅನ್ನ ಇವತ್ತು ಕಣ್ಮುಂದೆ ದೇಶದ ಜನರ ಕಣ್ಮುಂದೆ ತೆರೆದಿಟ್ಟಿದ್ದೇವೆ. ಈ ತೆರೆದಿಟ್ಟಿರುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕರ್ನಾಟಕದ ಬಗ್ಗೆ ಮಾತನಾಡೋದೇ ಆದ್ರೆ ಇಲ್ಲಿಯ ತನಕ ಪೂಜ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಕಾಂಗ್ರೆಸ್ನ ಮತ್ತೆ NDA ಮಿತ್ರಕೂಟದ ವಿರುದ್ಧವಾಗಿರ್ತಕ್ಕಂಥ ಎಲ್ಲಾ ಪಕ್ಷಗಳು ಸಹ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದವು. ಏನು ಕೊಡ್ಲಿಲ್ಲ, ರಾಜ್ಯಗಳಿಗೆ ಯಾವುದೇ ತರನಾದಂತ ಒಂದು ತೆರಿಗೆಯ ಪಾಲನ್ನ ಕೊಡ್ಲಿಲ್ಲ ಅಂತ. 2026-27ನೇ ಸಾಲಿನಲ್ಲಿ 16ನೇ ಹಣಕಾಸು ಆಯೋಗದ ಒಂದು ಶಿಫಾರಸನ್ನ ಮಾಡ್ತು. ಏನು ಶಿಫಾರಸು ಮಾಡ್ತು ಅಂತ ಹೇಳಿದ್ರೆ, ಪ್ರತಿ ರಾಜ್ಯಗಳಿಗೆ 4.13ರಷ್ಟು ತೆರಿಗೆಯ ಪಾಲನ್ನ ಈ ಬಾರಿ ನಾವು ಕೊಡಲೇಬೇಕು ಅಂತ ಹೇಳಿ. ಅದರ ಆಸೋತ್ತರಕ್ಕೆ ಅನುಗುಣವಾಗಿ ಇವತ್ತು ಸನ್ಮಾನ್ಯ ಪೂಜ್ಯ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ಕರ್ನಾಟಕಕ್ಕೆ 63,049 ಕೋಟಿ ರೂಪಾಯಿಗಳು ಹರಿದು ಬಂದಿದೆ. ಇವತ್ತಿನ ಕೇಂದ್ರ ಬಜೆಟ್ ನಿರ್ಮಲಾಜಿ ಅವರು ಮಂಡಿಸಿರುವಂತ ಹಣಕಾಸಿನ ಆಯೋಗದ ಪ್ರಕಾರ 63,049 ಕೋಟಿ ರೂಪಾಯಿ ಇವತ್ತು ಕರ್ನಾಟಕಕ್ಕೆ ಹರಿದು ಬಂದಿದೆ. ಕನ್ನಡಿಗರಿಗೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಪೂಜ್ಯ ದೇವೇಗೌಡಜಿಯವರು ಯಾವಾಗಲೂ ಹೇಳೋರು, ಯಾಕೆ ಅಂತ ಹೇಳಿದ್ರೆ ಇವತ್ತು ತೆಂಗು ಬೆಳೆಗಾರರು ಕಷ್ಟದಲ್ಲಿದ್ದಾರೆ, ಇವರ ನೆರವಿಗೆ ಕುಮಾರಸ್ವಾಮಿ ಅವರು ನಿಲ್ಲೇಬೇಕು, ನಾನು ಸಹ ಮಾತನಾಡ್ತೀನಿ ಅಂತೇಳಿ ಕೃಷಿ ಮಂತ್ರಿ ಆದಂಥ ಶಿವರಾಜ್ ಸಿಂಗ್ ಚೌಹಾಣ್ ರವರ ಜೊತೆ ಅನೇಕ ಬಾರಿ ನಾವು ಮಾತನಾಡಿದ್ದುಂಟು. ಈ ಸಂದರ್ಭದಲ್ಲಿ ಇವತ್ತು ತೆಂಗು ಬೆಳೆಗಾರರ ಒಂದು ಪ್ರತಿ ಈ ಫಲಕ್ಕೆ ಉದಾಹರಣೆಯಾಗಿ ಇವತ್ತು ನಾವು ಬಜೆಟ್ನಲ್ಲಿ ಅದನ್ನು ನಿರಂತರವಾಗಿ ಮಾಡೋದ್ರ ಪರಿಣಾಮ ಇವತ್ತು ಅದನ್ನು ಸಹ ನಾವು ಈಗಾಗಲೇ ತಂದುಕೊಟ್ಟಿದ್ದೀವಿ. ದ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇಡಮ್, ಇವತ್ತು ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಇಲ್ಲಿಯವರೆಗೂ ಸಹ ಏನು ರೈಲ್ವೆಯಲ್ಲಿ ಅನೇಕ ಬದಲಾವಣೆಗಳನ್ನು ಆಗಬೇಕಾಗಿತ್ತು. ಬಡವರಿಂದ ಹಿಡಿದು ಮಧ್ಯಮ ವರ್ಗ, ಶ್ರೀಮಂತರು ಎಲ್ಲರೂ ಸಹ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಿರೋದನ್ನು ನೋಡಿದ್ದೀವಿ. ಮತ್ತೆ ಪ್ರತಿಪಕ್ಷಗಳು ಸಹ ನಮ್ಮ ವಿರುದ್ಧವಾಗಿ ಕೆಂಡ ಕಾರಿದ್ದು, AC ಟ್ರೈನ್ಗಳನ್ನು ಮಾತ್ರ ಬಿಡ್ತಾ ಇದ್ದೀರಾ, ಜನರಲ್ ಬೋಗಿಗಳನ್ನು ಬಿಡ್ತಾ ಇಲ್ಲ, ಮತ್ತೆ ಗೂಡ್ಸ್ ಗಾಡಿಗಳನ್ನು ಬಿಡ್ತಾ ಇಲ್ಲ ಅಂತ. ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ, ಕನ್ಯಾಕುಮಾರಿಯಿಂದ ದೆಹಲಿಯವರೆಗೆ ಅಪ್ ಟು ಏನು ಹೈದರಾಬಾದಿಂದ ಕರ್ನಾಟಕ ಇರ್ಬೋದು, ಅಥವಾ ಪುಣೆಯಿಂದ ಕರ್ನಾಟಕ ಇರ್ಬೋದು, ಕರ್ನಾಟಕದಿಂದ ತಮಿಳುನಾಡು, ಕೇರಳ ಇರ್ಬೋದು, ಇಲ್ಲಿ ಹೊಸ ಯೋಜನೆಗಳು, ರೈಲ್ವೆ ಯೋಜನೆಗಳಿಗೆ, ಹೈಸ್ಪೀಡ್ ರೈಲ್ವೆ ಯೋಜನೆಗಳಿಗೆ ಶಂಕುಸ್ಥಾಪನೆಗೆ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ನಿರ್ಮಲಾಜಿ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ದ ವೆರಿ ಇಂಪಾರ್ಟೆಂಟ್ ಹೇಳಿದ್ರೆ ಮೇಡಮ್, ಇವತ್ತು ನಾವು ಬಜೆಟ್ ಅನ್ನ ಇಲ್ಲಿವರೆಗೂ ದಿವ್ಯಾಜಿ ನಾವು A ಪಾರ್ಟ್ ಮತ್ತೆ B ಪಾರ್ಟ್ ಅಂತೇಳಿ ನೋಡ್ತಾ ಇದ್ವಿ ಇಡೀ ದೇಶದಲ್ಲಿ. ಆದ್ರೆ ಇವತ್ತು A ಪಾರ್ಟ್ ಅನ್ನು ತೆಗೆದುಕೊಂಡಾಗ ಅಭಿವೃದ್ಧಿಯ ಯೋಜನೆಗಳು, ದ ಸೆಕೆಂಡ್ ಒನ್ ಇಸ್ ಮೂಲ ಸೌಕರ್ಯಗಳಿರ್ಬೋದು, ಹೂಡಿಕೆಗಳಿರ್ಬೋದು, ಅಥವಾ ಆದ್ಯತೆಗಳಿರ್ಬೋದು, ಗುರಿಗಳಿಗೆ ಸಂಬಂಧಪಟ್ಟಂತಾಗಿ ನಾವು ಇಟ್ಕೊಂಡಿದ್ವಿ. ಆದ್ರೆ B ಪಾರ್ಟ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಪರೋಕ್ಷ ತೆರಿಗೆಗಳು ಬರ್ತದೆ, ಬದಲಾವಣೆಗಳು ಬರ್ತದೆ, ಆಂತರಿಕವಾದಂತಹ ಸಾಮರ್ಥ್ಯಗಳು ಬರುತ್ತೆ, ಅದ್ರ ಜೊತೆಗೆ ಭಾರತ ದೇಶದಲ್ಲೇ ಉತ್ಪಾದನಾ ಶಕ್ತಿ. ಈ ಉತ್ಪಾದನಾ ಶಕ್ತಿಯನ್ನ ಯಾವ ದೇಶ ತನ್ನಲ್ಲಿಯೇ ಮಾಡುತ್ತೋ ಇಡೀ ಪ್ರಪಂಚದಲ್ಲೇ ನಾವು ಇವತ್ತೇನು ಕನ್ಸ್ಕೊಂಡಿದ್ವಿ ವಿಕಸಿತ ಭಾರತ ಅಂತೇಳಿ, ಇದಕ್ಕೆ ಮುನ್ನುಡಿಗೆ ಬಹುಮುಖ್ಯವಾದಂತಹ ಅಂಶ. ಅದಕ್ಕೋಸ್ಕರ ಇಡೀ ಜಾಗತಿಕ ಮಹತ್ವಾಕಾಂಕ್ಷೆ ನಮ್ಮ ಮೇಲೆ ಡಿಫೆನ್ಸ್ ಆಗುತ್ತೆ. ಹಾಗಾದ್ರೆ ನಂಬೋದಾ, 12 ವರ್ಷಗಳ ಹಿಂದೆ BJP ಒಂದು ಭರವಸೆಯನ್ನು ಕೊಟ್ಟಿತ್ತು, ಏನೋ ಕೋಟ್ಯಾಂತರ ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಅಂತ. ಆ ಕಾಲ ಈಗಾದರೂ ಸನ್ನಿಹಿತ ಅಂತ ಅನ್ಕೋಬೋದು. ಯಾಕಂದರೆ ಉತ್ಪಾದಕತೆ ಹೆಚ್ಚಾದರೆ ಕಾರ್ಖಾನೆಗಳು, ಇಂಡಸ್ಟ್ರಿಗಳು ಏನು ಕರಿತೀವಿ ನಾವು, ಅದೆಲ್ಲವೂ ಕೂಡ ಆರಂಭ ಆಗಲೇಬೇಕು. ಸೊ ಉದ್ಯೋಗಗಳ ಸೃಷ್ಟಿ ಈಗಲಾದರೂ ಸಾಧ್ಯ ಆಗುತ್ತಾ? ದಿವ್ಯಾಜಿ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಫೆಬ್ರವರಿ 2ನೇ ತಾರೀಕು 2024ರಿಂದ ಟಿಲ್ ಟುಡೇವರೆಗೆ 12.24 ಲಕ್ಷ ಜನರಿಗೆ ಉದ್ಯೋಗವನ್ನು ಈಗಾಗಲೇ ಕಲ್ಪಿಸಲಾಗಿದೆ. ಇವತ್ತು ಏನಾದರೂ ನಾವು ಇಂಡಸ್ಟ್ರಿ ಸೆಕ್ಟರ್ಸ್ ಇರ್ಬೋದು, ಅಥವಾ IT-BT ಸೆಕ್ಟರ್ಸ್ ಇರ್ಬೋದು, ಅಥವಾ ಇಲ್ಲಿ ನಾವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಸೆಮಿ ಕಂಡಕ್ಟರ್ ಇರ್ಬೋದು, ಡಿಸ್ಪ್ಲೇ ಅಥವಾ ಅಸೆಂಬ್ಲಿ ಲೈನ್ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಇವು ಎಲ್ಲವನ್ನ ತರಬೇತಿ ಕೊಡ್ತಾ ಬಂದದ್ದೇ ಆದ್ರೆ, ಮೋದಿಜಿಯವರು ಏನು ಕನಸನ್ನ ಕಂಡಿದ್ದೀವಿ ನಾವು 100 ವರ್ಷಗಳಿಗೆ ಸ್ವಾತಂತ್ರ್ಯ, 100 ವರ್ಷಗಳ 2047ಕ್ಕೆ ಅದು ಸಂಪೂರ್ಣವಾಗಿ ಇವತ್ತು ನಾವು ಮಾನಿಟರಿಂಗ್ ಮಾಡ್ದಂಗಾಗುತ್ತೆ. ಇವತ್ತಿನ ಬಡ್ಜೆಟ್ ಏನು ಅಂತ ಹೇಳಿದ್ರೆ, ಸತ್ಯ ಇರಬಹುದು, ಹೊಸ ಯೋಜನೆಗಳಾಗಿಲ್ಲ, ಕೇವಲ ಇದಕ್ಕೆ ಮುಡುಪಾಗಿಟ್ಟಿದ್ದಾರೆ, ಅಥವಾ ಬಡ್ಜೆಟ್ನಲ್ಲಿ ಯಾವುದೇ ಕಮೋಡಿಟೀಸ್ ಅಥವಾ ಸ್ಟಾಕ್ ಫಂಡ್ ಅಥವಾ ನಾವು ಇವತ್ತೇನು ಟ್ಯಾಕ್ಸೇಷನ್ ಇರ್ಬೋದು ಇದ್ರ ಬಗ್ಗೆ ಚಿಂತೆ ಮಾಡಿಲ್ಲ, ಅದು ಒಪ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮುಂದಿನ ವಿಕಸಿತ ಭಾರತಕ್ಕೆ ನಾವು ಈಗಾಗಲೇ ಅಡಿಗಳನ್ನು ಹಾಕ್ಬಿಟ್ಟಿದ್ದೀವಿ. ಆ ಒಂದು ಕಾರಣಕ್ಕೋಸ್ಕರನೇ ನಿಮ್ಗೆ ಗೊತ್ತಿದೆ, ಇಡೀ ಪ್ರಪಂಚದ ಇವತ್ತು ಟ್ಯಾಕ್ಸೇಷನ್ ಇರ್ಬೋದು, ಅಥವಾ ಅಮೆರಿಕದ ಪ್ರಭಾವ ಏನಿರ್ಬೋದು, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಂಗೆ ಖುಷಿ ಕೊಟ್ಟಂತ ವಿಚಾರ ಇವತ್ತೇನು ಅಂತ ಹೇಳಿದ್ರೆ, ಬಾಂಗ್ಲಾ ಮತ್ತೆ ನಮ್ಮನ್ನ ದ್ವೇಷ ಮಾಡ್ತಿದ್ದಂತ ಕಂಟ್ರಿಗಳಿಗೆ ನಾವು ಬಾಂಬ್ ಹಾಕಿಲ್ಲ, ಯುದ್ಧ ಮಾಡಲಿಲ್ಲ, ಇಲ್ಲಿ ಕೂತಿದ್ದಲ್ಲೇ ಕೊಟ್ಟಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಟೆಕ್ಸ್ಟೈಲ್ಸ್ ಇರ್ಬೋದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವು ಒಂದು ದೇಶದ ಮೇಲೆ ಒಂದು ಅವಲಂಬನೆ ಆಗೋಗಿದ್ವಿ. ಯಾವುದಕ್ಕೆ? ಈ ಡ್ರೈ ಫ್ರೂಟ್ಸ್ಗೆ. ನಮ್ಮ ಮಕ್ಕಳಿಗಿರ್ಬೋದು, ಭಾರತೀಯರಿಗಿರ್ಬೋದು, ಅಥವಾ ಕನ್ನಡಿಗರಿರ್ಬೋದು, ಯಾವ ದೇಶದಿಂದ ನಾವು ಡ್ರೈ ಫ್ರೂಟ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ, ಇವತ್ತು ಮೋದಿಜಿಯವರು ಸಾಕಾರ ಮಾಡಿದರೆ, ನೋ, ಇದಾಗಬಾರ್ದು. ನಮ್ಮಲ್ಲೇ ಡ್ರೈ ಫ್ರೂಟ್ಸ್ಗೆ ವಿಶೇಷವಾಗಿ ಇವತ್ತು ನಾವೇನು ಇಲ್ಲೇ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ
ನಾವು ಇಲ್ಲೇ ಒಂದು ಉತ್ಪಾದನಾ ಶಕ್ತಿಯನ್ನು ಮಾಡಲೇಬೇಕು ಅಂತೇಳಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಇಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಒಂದು ಸಂತೋಷ ಪಡುವಂಥದ್ದು ಯಾವುದು ಕನ್ನಡಿಗರು. ಇನ್ನು ಅನೇಕ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತೇನೆ, ಸ್ನೇಹಿತರು ಮಾತನಾಡಲಿ. ರೈಟ್, ದರ್ಶನ್ ಅವರು ನೀವು ಹೇಳಬೇಕು ಈ ಬಜೆಟಲ್ಲಿ ಏನಿದೆ ಏನಿಲ್ಲ, ನೀವಿದನ್ನು ಹೆಂಗೆ ಅರ್ಥೈಸ್ಕೊಂಡ್ರಿ ಅಂತ. ನಮ್ಮ ದುರ್ದೈವ ಬಹಳ ನೋವಿನಿಂದ ಒಬ್ಬ ಕನ್ನಡಿಗನಾಗಿ ಕನ್ನಡದಿಂದ ತೆರಿಗೆ ಕಟ್ಟುವಂತಹ ಪ್ರತಿಯೊಬ್ಬ ಕನ್ನಡಿಗರ ಒಂದು ಧ್ವನಿಯಾಗಿ ಹೇಳಬೇಕಂದ್ರೆ ಇದೊಂದು ದುರಂತವಾದಂತಹ ಬಜೆಟ್ಟು. ಕರ್ನಾಟಕಕ್ಕೆ ಅಕ್ಷರಶಃ ಒಂದು ಏನಿವತ್ತು ಭಾನುವಾರ ರಜಾ ದಿನ ಅಂತ ಹೇಳ್ತಾರಲ್ಲ, ರಜಾ ದಿನ ನೀಟಾಗಿ ಕೊಟ್ಟಿದ್ದಾರೆ. ಇವತ್ತಿನ ಬಜೆಟ್ನ ಬಹಳ ನೀಟಾಗಿ ಹೇಳ್ಬೇಕಂದ್ರೆ ಮೇಡಮ್, ಯಾವುದೇ ಬಜೆಟ್ಗಳಾಗಬೇಕಾದ್ರೆ ಅಥವಾ ಯಾವುದೇ ಸರ್ಕಾರಗಳು ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಬಹಳ ಇಡೀ ವಿಶ್ವದ ಕಣ್ಣು, ದೇಶದ ನಾಗರಿಕರ ಕಣ್ಣು ಶೇರ್ ಮಾರ್ಕೆಟ್ ಮೇಲೆ ಇರ್ತಾರೆ. ಕೋಟ್ಯಾಂತರ ಲಕ್ಷಾಂತರ ಕೋಟಿ ಹಣ ಅದರಲ್ಲಿ ವಿನಿಯೋಗ ಆಗ್ತದೆ. ಆ ಒಂದು ಶೇರ್ ಮಾರ್ಕೆಟ್ ಇವತ್ತು ಅಕ್ಷರಶಃ ಬಿದ್ದು ಹೋಗಿದೆ, ಮಕಾಡೆ ಮಲಗಿದೆ. ಸೆನ್ಸೆಕ್ಸ್ ಬಂದ್ಬಿಟ್ಟು 1100 ಪಾಯಿಂಟ್ ಕೆಳಗಡೆ ಇಳಿದಿದೆ. ಮತ್ತು ನಿಫ್ಟಿ ಬಂದ್ಬಿಟ್ಟು ಸುಮಾರು 256, 270 ತನಕ ಹೋಯಿತು. ಆ ಮಟ್ಟಕ್ಕೆ ಮಾರ್ಕೆಟೇ ಬಿದ್ದು ಹೋಗಿದೆ ಅಂತಂದರೆ ಈ ಒಂದು ಬಜೆಟ್ನ ಆಳ ಅಗಲವನ್ನು ನಾವು ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಮೇಡಮ್. ಈಗ ನಾವು ಕನ್ನಡಿಗರಾಗಿ ನಾನು ಹಿಂದಿನ ಯೋಜನೆಗಳನ್ನ ಮತ್ತೆ ಹೇಳ್ತೀನಿ, ಅಥವಾ ಈಗಲಿಗೂ ನಾವು ಕೆಲವೊಂದು ಯೋಜನೆಗಳು, ಉದಾಹರಣೆಗೆ ಯಾವುದೋ ಒಂದು 2 ಹೈ ಸ್ಪೀಡ್ ರೈಲ್ ಬಿಟ್ಟಿದ್ದಾರೆ ಅಂತಂದ್ರು, 2 ರೈಲು, ಓಕೆ ಸ್ವಾಗತ ಮಾಡೋಣ, ರೈಲೇ ಬಿಟ್ಟಿದ್ದಾರಲ್ಲ. ಸೊ ಇನ್ನು ಬಿಡಬೇಕಾಗಿದ್ದು ಕೆಲವು ಯೋಜನೆಗಳಿತ್ತಲ್ಲ, ಅದನ್ನೇನು ಮಾಡಿದ್ದಾರೆ ಮೇಡಮ್, ಕೊಲ್ಲೂರು ಮತ್ತು ಧರ್ಮಸ್ಥಳಕ್ಕೆ ರೈಲ್ವೆ ಯೋಜನೆ ಬಗ್ಗೆ ನಾವು ಕೇಳ್ಕೊಂಡಿದ್ವಿ ಮೇಡಮ್. ಸಕಲೇಶ್ಪುರ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಮಾರ್ಗ ಅವಧಿ ಜಾಸ್ತಿ ಆಗೋದ್ರಿಂದ ಅದೊಂದು ಯೋಜನೆ ಆಗಬೇಕು ಅನ್ನುವಂಥ ವಿಚಾರವನ್ನು ನಾವು ಕೇಳ್ಕೊಂಡಿದ್ವಿ. ಕಡೂರು ಮತ್ತು ಸಕಲೇಶ್ಪುರ ರೈಲ್ವೆ ಯೋಜನೆ ಮೇಡಮ್, ತುಮಕೂರು ಮತ್ತು ರಾಮದುರ್ಗ ರೈಲ್ವೆ ಯೋಜನೆ ಮೇಡಮ್, ತುಮಕೂರು ಮತ್ತು ದಾವಣಗೆರೆ ರೈಲ್ವೆ ಯೋಜನೆ ಮೇಡಮ್, ಮುನ್ರಾಬಾದ್ ಮತ್ತು ಮೆಹಬೂಬ್ ನಗರ ರೈಲ್ವೆ ಯೋಜನೆ ಆಗಿರ್ಬೋದು ಮೇಡಮ್, ಗದಗ ಮತ್ತು ವಾಡಿ ರೈಲ್ವೆ ಯೋಜನೆ ಆಗಿರ್ಬೋದು, ಚಾಮರಾಜನಗರ ಮತ್ತು ಬಿಡದಿ ರೈಲ್ವೆ ಯೋಜನೆ ಆಗಿರ್ಬೋದು, ಹೀಗೆ ಅನೇಕ, ಕುಡ್ಚಿ ಮತ್ತು ಬಾಗಲಕೋಟೆ ರೈಲ್ವೆ ಯೋಜನೆ ಆಗಿರ್ಬೋದು, ಮಾರಿಕುಪ್ಪಂ ರೈಲ್ವೆ ಯೋಜನೆ ಆಗಿರ್ಬೋದು. ನಾನು ರೈಲ್ವೆದೇ ಹೇಳ್ತಾ ಇರೋದು. ಕೆಲವು ಕಳೆದ ಬಜೆಟಲ್ಲಿ ಘೋಷಣೆ ಆದರೂ ಸಮೇತ ಅದಕ್ಕೆ ಹಣ ನಯ ಪೈಸೆ ಬರಲಿಲ್ಲ. ಈ ಬಜೆಟಲ್ಲೂ ರೈಲ್ವೆ ಯೋಜನೆಗಳಿಗೆ ಯಾವುದೇ ರೀತಿಯಾದಂಥ ಹಣವನ್ನು ಇಟ್ಟಿರೋದು ನಾವು ನೋಡ್ತಾ ಇಲ್ಲ ಮೇಡಮ್. ಈಗ ರಸ್ತೆ ಮಾರ್ಗಕ್ಕೆ ಬರೋಣ. ರಾಷ್ಟ್ರೀಯ ಹೆದ್ದಾರಿ ಏನು ನಿತಿನ್ ಗಡ್ಕರಿ ಅವರು ಬಹಳ ಮಾಡಿದ್ದಾರೆ ಅಂತೇಳಿ ಅಪ್ರಿಷಿಯೇಷನ್ ಎಲ್ಲ ತಗೊಳ್ತಾ ಇದ್ದಾರೆ ಮೇಡಮ್. ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ವಿಶೇಷವಾದಂಥ ಹಣವೇನಾದರೂ ಇಡ್ತಾರೇನೋ ಅಂತ ನಾವು ಅಂದ್ಕೊಂಡಿದ್ವಿ ಮೇಡಮ್. ಬೆಂಗಳೂರು ಮತ್ತು ಏನು ಪೂನಾ ಹೈವೇ ಇದೆ, ಅದರ ಒಂದು ಪ್ರಗತಿಗೆ ಎಕ್ಸ್ಪ್ರೆಸ್ ವೇ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ಬೆಳಗಾವಿನಲ್ಲಿ ಒಂದು ವಿಶೇಷ ಕಾರಿಡಾರ್, 4 ಪಥದ ಕಾರಿಡಾರ್ಗೆ ಒಂದು ಹಣವನ್ನು ಇಡ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ವಿ ಮೇಡಮ್. ಇದು ಶಿರಾಡಿ ಘಾಟ್ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಪ್ರಯಾಣಿಕರಲ್ಲಿ, ಬಹಳ ಕರಾವಳಿ ಭಾಗಕ್ಕೂ ಮತ್ತು ಬೆಂಗಳೂರು ಭಾಗಕ್ಕೂ ನೀವು ಚಾರ್ಮುಡಿ ಮಾರ್ಗ ಹೋದರೂ ಅದು ಸಿಂಗಲ್ ರೋಡ್ ಇರೋದು, ಶಿರಾಡಿ ಘಾಟ್ ಆದರೂ ಬಿಸ್ಲೆ ಘಾಟ್ ಆದರೂ, ಶಿರಾಡಿಯ ಒಂದು ಸುರಂಗ ಮಾರ್ಗಕ್ಕೆ ಮತ್ತು ಮೇಲ್ ಸೇತುವೆಗಳಿಗೆ 30 ಕಿಲೋಮೀಟರ್ಗೆ ಒಂದು ಯೋಜನೆಗೆ ಹಣ ಕೊಡ್ತೀವಿ ಅಂತಂದರೆ ಅದು ಸಹ ಇಲ್ಲ. ನಾವೀಗ ನಂತರ ನೀರಾವರಿ ವಿಚಾರಕ್ಕೆ ಬರೋಣ ಮೇಡಮ್. ನಾವು ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ, ನಮಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ನ್ಯಾಯ ಸಿಕ್ತು. ತಮಿಳುನಾಡವರು ಯಾರು ತಕರಾರು ಮಾಡಬಾರ್ದಂತೆ, ಅದು ಮೇಕೆದಾಟು ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ತಯಾರಿಕೆ, ಅದಕ್ಕೆ ಸುಮಾರು 9,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ನಮಗೆ ಅದರ ಪರಿಸರದಿಂದ ಒಂದು ಕ್ಲಿಯರೆನ್ಸ್ ಆಗಬೇಕು, ಹಣನೂ ಬೇಕು ಅಂತ ಕೇಳಿದ್ವಿ ಮೇಡಮ್. ಅದ್ರ ಬಗ್ಗೆ ಈ ಒಂದು ಬಜೆಟ್ನಲ್ಲಿ ಯಾವುದೇ ಚಕಾರ ಇಲ್ಲ ಮೇಡಮ್. ಕೃಷ್ಣಾ ಮೇಲ್ದಂಡೆಗೆ ಸುಮಾರು 52,000 ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತದೆ. ಅದಕ್ಕೇನಾದರೂ ಈ ಒಂದು ಬಜೆಟ್ನಲ್ಲಿ ಹಣ ಇಡ್ತಾರೆ ಅಂತಂದರೆ ಅದು ಇಲ್ಲ ಮೇಡಮ್. ಭದ್ರಾ ಮೇಲ್ದಂಡೆಗೆ ಕಳೆದ 23ರ ಬಜೆಟ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥ 5,400 ಕೋಟಿ ರೂಪಾಯಿ ಹಣ ಈ ಬಜೆಟ್ನಲ್ಲಿ ಅದನ್ನ ಕನ್ಫರ್ಮ್. ಯಾಕೆಂದರೆ ಅವತ್ತು ಬೊಮ್ಮಾಯಿಯವರೆಲ್ಲ ಪಟಾಕಿ ಹೊಡೆದ್ರು, ಏನು ತಂದಿದ್ದೀವಿ ಅಂತ. ಕ್ಷಣದ ತನಕ ನಮಗೆ ಆ ಹಣ ಬಂದಿಲ್ಲ ಮೇಡಮ್. ನನಗೆ ಬಹಳ ನೋವಾಗಿದ್ದು, ನಮ್ಮ JDS ವಕ್ತಾರ ಸ್ನೇಹಿತರು ಮಾತಾಡಿದರು ಮೇಡಮ್, ಎದೆ ತಟ್ಟಿ ಮಾತಾಡಿದರು ಮೇಡಮ್, ಉತ್ಸಾಹದಲ್ಲಿ. ಮಾನ್ಯ ಶ್ರೀ HD ದೇವೇಗೌಡರು ಮೊನ್ನೆ ಹಾಸನದಲ್ಲಿ ನಾನು ಹಾಸನಕ್ಕೆ IIT ತರ್ತೀನಿ ಅಂತ ಹೇಳಿದರು ಮೇಡಮ್. ಆ ಹಿರಿಯರ ಮಾತಿಗಾದರೂ ಗೌರವ ಕೊಟ್ಟು ಒಂದು IIT ಹಾಸನ ಕೊಟ್ಟಿದ್ರೆ ನಾವೇನೋ ಮೆಚ್ಬೋದಿತ್ತು ಮೇಡಮ್. ಹಿಂದೆ ಮೈಸೂರಿಗೆ IIT ಅಂದಿದ್ರು, ಅದೂ ಇಲ್ಲ ಮೇಡಮ್. ರಾಯಚೂರಿಗೆ ಏನು ಸಂದಿದ್ರು, ಅದೂ ಇಲ್ಲ ಮೇಡಮ್. ದುರಂತದಲ್ಲಿ ದುರಂತ ಅಂದರೆ ಮೇಡಮ್, ನಮ್ಮ ರಾಜ್ಯದಿಂದ ಈಗ ಹಾಲಿ ಏನು ಸಂಸತ್ನಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೆಸ್ತಂಥವ್ರಿದ್ದಾರೆ. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಕುಮಾರಸ್ವಾಮಿಯವರಾಗಿದ್ದು, ಮತ್ತು HD ದೇವೇಗೌಡರು. ಇಷ್ಟು ಜನ ಎಲ್ಲ ಇದ್ದು ಇವತ್ತು ನಾಡಿನ ತೆರಿಗೆ ಬಗ್ಗೆ ಚಕಾರವಿಲ್ಲ. 14-15ನೇ ಹಣಕಾಸಿನ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಇನ್ನು ಅನೇಕ ಮೆಟ್ರೋ ಯೋಜನೆಗೆ ಮೇಡಮ್, ಅದು ಬಿಡದಿ ತನಕ ವಿಸ್ತರಣೆ ಆಗಿರ್ಬೋದು, ಅಥವಾ ಸಜಾಪುರ ತನಕ ವಿಸ್ತರಣೆ ಆಗಿರ್ಬೋದು, ಅಥವಾ ತುಮಕೂರು ತನಕ ವಿಸ್ತರಣೆ ಆಗಿರ್ಬೋದು, ಮೆಟ್ರೋ ಯೋಜನೆಗೂ ಯಾವುದೇ ರೀತಿಯಾದಂಥ ಹಣ ಇಲ್ಲ ಮೇಡಮ್.
ಹಿಂದೆ ಘೋಷಣೆ ಮಾಡಿದಂಥ ಯೋಜನೆಗಳು ನೆಲಗುದಿಗೆ ಬಿದ್ದೋಯ್ತು. ಈ ಬಾರಿ ಆದರೂ ಕಳೆದ ಬಾರಿ ಇದ್ದಿದ್ದು 50,63,000, ಈ ಬಾರಿ 53 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾವು ವಿಶೇಷವಾಗಿ ಗಮನ ಹರಿಸ್ತೀವಿ. ನಾನು ನೋಡಿದೆ ಮೇಡಮ್, ಕೇರಳಕ್ಕೊಂದು, ತಮಿಳುನಾಡಿಗೊಂದು, ಆಂಧ್ರಕ್ಕೊಂದು, ಒಡಿಸ್ಸಕ್ಕೊಂದು ಅದೆಂಥದ್ದು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮೇಡಮ್. ಈ ದೇಶದಲ್ಲಿ 12 ವಿಶೇಷ ಕೈಗಾರಿಕಾ ಘಟಕ ಕೊಟ್ಟರು ಮೇಡಮ್. ನಮಗೆ ಖುಷಿ ಇದೆ, ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಭಾರಿ ಮತ್ತು ಉಕ್ಕಿನ ಸಚಿವರಾಗಿದ್ದಾರಲ್ಲ. ಕುಮಾರಣ್ಣ, ನಿಮ್ಮ ಕೃಪೆಯಿಂದ ಕೊನೆ ಪಕ್ಷ ನಿಮ್ಮ ಕ್ಷೇತ್ರ ಮಂಡ್ಯಕ್ಕೆ ಏನಾದರೂ ಒಂದೇ ಒಂದು ಕೈಗಾರಿಕಾ ಘಟಕ ಏನಾದ್ರು ಬಂದಿತ್ತು, ಬೆಂಗಳೂರಿಗೆ ಏನಾದರೂ ಬಂದಿತ್ತು ಅಂದ್ರೆ ಬಹಳ ಸಂತೋಷ ಪಡ್ತಾ ಇದೀವಿ ಮೇಡಮ್. ಕನ್ನಡಿಗರಿಗೆ ನೀವು ನೆರೆಲೂ ಅನ್ಯಾಯ ಮಾಡಿದ್ದೀರಾ, ಬರದ ಪರಿಹಾರದಲ್ಲೂ ನೀವು ಅನ್ಯಾಯ ಮಾಡಿದ್ದೀರಾ, ವಿಶೇಷ ಕೈಗಾರಿಕೆ ಕೊಡೋದ್ರಲ್ಲೂ ಅನ್ಯಾಯ ಮಾಡಿದ್ದೀರಾ, ರೈಲ್ವೆ ಯೋಜನೆಗಳಲ್ಲೂ ಅನ್ಯಾಯ ಆಗಿದೆ, ರಸ್ತೆ ಯೋಜನೆಗಳಲ್ಲೂ ಅನ್ಯಾಯ ಆಗಿದೆ, ನೀರಾವರಿ ಯೋಜನೆಗಳಲ್ಲೂ ಅನ್ಯಾಯ ಆಗಿದೆ. ಹೌದು, ಬಿಡ್ತಾ ಇದ್ದೀರಾ 2 ರೈಲು ಬಿಟ್ಬಿಟ್ಟು ಕನ್ನಡಿಗರಿಗೆ ಚೆಂಡು ಹೂವನ್ನೋ ಅಥವಾ ಗುಂಡು ಹೂವನ್ನೋ ಅಥವಾ ಮೂರ್ನಾಮನೋ ಅಥವಾ ಚಿಪ್ಪನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದೀರಾ. ಇದು ಆ ಒಂದು ಶೇರ್ ಮಾರ್ಕೆಟ್ ಸತ್ಯವಾದಂಥ ಸಾಕ್ಷಿ. ಇದು ಒಂದು ಮಕಾಡೆ ಬಿದ್ದಿರ್ತಕ್ಕಂಥ ಬಜೆಟ್. ಇದಕ್ಕೆ ಕಾಂಗ್ರೆಸ್ನ ವಕ್ತಾರನಾಗಿ 0 ಮಾರ್ಕ್ಸ್ ಅನ್ನು ಕೊಡೋದಕ್ಕೆ ಒಬ್ಬ ಕನ್ನಡಿಗನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯದುಕುಮಾರ್ ಗೌಡ್ರೆ, ಕರ್ನಾಟಕದ ಪ್ರಜೆಯಾಗಿ ಈ ಬಜೆಟನ್ನು ನೀವು ಹೇಗೆ ಉಲ್ಲೇಖ ಮಾಡ್ತೀರಿ? ಈ ಸೌತ್ ಇಂಡಿಯಾದ ಲೂಟಿಯಾಗಿದೆ, ದರ್ಶನ್ ಅವ್ರ ಮಾತಿನ ಅರ್ಥ ಸೌತ್ ಇಂಡಿಯಾದ ಲೂಟಿಯಾಗಿದೆ ಅಂತ. ನಮ್ಮಿಂದ ತಗೊಂಡು ಹೋಗ್ತಾರೆ, ದೆರ್ ಇಸ್ ನೋ ರಿಟರ್ನ್ಸ್, ಕಡೆ ಪಕ್ಷ ಯೋಜನೆಗಳು ಇಲ್ಲ ಅನ್ನೋದಾದರೆ ಈ ಬಜೆಟನ್ನು ನೀವು ಹೆಂಗೆ ಅರ್ಗಿಸ್ಕೊಳ್ತೀರಿ ಅಂತ. BJP ಬಿಟ್ಬಿಡಿ, ಕನ್ನಡಿಗನಾಗಿ ಹೇಳಿ ಅಂತ. ಮೇಡಮ್, ಈಗ ಕೇಂದ್ರ ಬಜೆಟ್ ಅನ್ನ ಕೇಂದ್ರೀಯವಾಗಿ ನೋಡಬೇಕೆ ಹೊರತು ವಿ ಶುಡ್ ನಾಟ್ ಲುಕ್ ಇನ್ ದ ಐಸ್ ಆಫ್ ದ ಸ್ಟೇಟ್ ಅಂತ. ಡೆಫಿನೆಟ್ಲಿ ಸ್ಟೇಟ್ ಮುಖಾಂತರ ನೋಡ್ಬೇಕಾಗತ್ತೆ, ಬಟ್ ಓವರ್ ಆಲ್ ಕರ್ನಾಟಕ ಒಂದೇ ಸ್ಟೇಟ್ ಅಲ್ಲ, ಮಿಕ್ಕಿದ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ರಾಜ್ಯಕ್ಕೂ ಸಮವಾದ ಒಂದು ಇದರಲ್ಲಿ ನೋಡ್ಬೇಕಾಗತ್ತೆ. ಮತ್ತೆ ಅವ್ರದ್ದೊಂದು ಮಾತಿಗೆ ಹೇಳ್ಬಿಟ್ಟು ನಾನು ಫುಲ್ ಬಜೆಟ್ ಬಗ್ಗೆ ಬರ್ತೀನಿ. ಹೂ ಇಟ್ಟಿದ್ದು ಕಾಂಗ್ರೆಸ್ನವರು 60 ವರ್ಷದಿಂದ ದೇಶದ ಜನಕ್ಕೆ, ಇವಾಗಂತಲ್ಲ, ಇವಾಗ ಅವ್ರು ನೋಡ್ಬೇಕಾಗತ್ತೆ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಬಜೆಟ್ ಅಂತ. ಈ ಬಜೆಟ್ ಬಂದು ಏನೋ ಪಾಪ್ಯುಲರ್ ಸ್ಕೀಮ್ ಆಗಬೇಕು ಜನಂತಾರೆ ಅಂತ ಅದಲ್ಲ, ಜನರ ಓರಿಯೆಂಟೆಡ್, ಅಂದ್ರೆ ಯುವಶಕ್ತಿಗೆ ಓರಿಯೆಂಟೆಡ್, ಯುವಶಕ್ತಿಗೆ ಮುಂದಿನ ಒಂದು ವಿಕಸಿತ ಭಾರತ 2047 ನಡೆಯುವಂತ ಏನು ಪ್ರಗತಿ ಪಥ ಇದಿರುತ್ತೆ, ಆ ಪ್ರಗತಿ ಪಥಕ್ಕೆ ಒಂದು ಹಾದಿ ಮಾಡಿಕೊಟ್ಟಿರಬೇಕಾದಾಗ ಇಲ್ಲಿ ಜನಹಿತ ಮುಖ್ಯ, ಜನಪ್ರಿಯತೆಗಿಂತ ಜನಹಿತ ಮುಖ್ಯವಾಗಿರುವಂಥದ್ದು. ನಾವು ಮೇನ್ಲಿ ಹೋಗ್ಬೇಕಂದ್ರೆ ದಿಸ್ ಇಸ್ ಅ ವೆರಿ ಅಗ್ರೆಸಿವ್ ಬಜೆಟ್ ಏನು ಅಂತಂದ್ರೆ ಇಟ್ ಈಸ್ ಇವಾಗ ಪ್ರಪಂಚದಲ್ಲಿ ಸ್ಟ್ರಾಟಜಿಕ್ ಆಗಿ ನಾವು ಹೆಂಗೆ ಕೌಂಟರ್ ಫೋರ್ಟ್ ನಿಲ್ಬೇಕಾಗುತ್ತೆ, ಅದಕ್ಕೆ ಕೌಂಟರ್ ಆಗಿರುವಂತ ಇಟ್ ಈಸ್ ಅನ್ ಅಗ್ರೆಸಿವ್ ಬಜೆಟ್ ಅಂಡ್ ಇಟ್ ಈಸ್ ಸ್ಪೆಸಿಫಿಕಲಿ ಮೇಡ್ ಟು ಕೌಂಟರ್ ದ ವರ್ಲ್ಡ್. ಪ್ರಪಂಚದ ಏನು ಜಿಯೋ ಪೊಲಿಟಿಕ್ಸ್ ನಾವು ಕೌಂಟರ್ ಮಾಡ್ತಾ ಇದ್ದೀವಿ, ಇಟ್ ಈಸ್ ಸ್ಪೆಸಿಫಿಕಲಿ ಟು ಕೌಂಟರ್ ದ ವರ್ಲ್ಡ್. ಯಾಕಂದ್ರೆ ನಾವು ಆತ್ಮನಿರ್ಭರವಾಗಿ ಇಂಡಿಜಿನಿಯಸ್ ಆಗಿ ಆತ್ಮಾಭಿಮಾನಾಗಿ ನಿಂತ್ಕೊಬೇಕಂದ್ರೆ ವಿ ಶುಡ್ ಕೌಂಟರ್ ದ ವರ್ಲ್ಡ್ ಬಿಕಾಸ್ ಆಫ್ ವಾಟ್ ಆಲ್ಸ್ ಹ್ಯಾಪ್ನಿಂಗ್ ಅಂದ್ರೆ ಒಂದು ಆಯಿಲ್ ಸೆಕ್ಟರ್ಸ್ ಅಲ್ಲಿ ಇರ್ಬೋದು, ಒಂದು ಸೆಮಿ ಕಂಡಕ್ಟರ್ಸ್, ಆಮೇಲೆ ಇನ್ನೊಂದು ಕ್ರಿಯೇಟ್ ಮತ್ತೆ ರೈಸ್ ಫಾರ್ ದ ನೆಕ್ಸ್ಟ್ ಲೆವೆಲ್. ನಾವೇನು ಮೇಕ್ ಇನ್ ಇಂಡಿಯಾ ಅಂತ ನಾವು ಪ್ರತಿ ಸತಿ ಮಾತಾಡ್ತಾ ಇದ್ದೀವಿ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಸ್ವದೇಶವಾಗಿ ಬಳಸುವಂಥದ್ದು, ಸ್ವದೇಶವಾಗಿರುವಂಥದ್ದು ಅದು ಒಂದಿದು. ಆದರೆ ನೆಕ್ಸ್ಟ್ ಲೆವೆಲ್ ಏನಂದ್ರೆ ವಾಟ್ ನೆಕ್ಸ್ಟ್ ವಿ ಕ್ಯಾನ್ ಬಿಲ್ಡ್ ಇನ್ ದ ಮೇಕ್ ಇನ್ ಇಂಡಿಯಾ. ಥರ್ಡ್ ಒನ್ ಬಂದು ಡಿಪೆಂಡೆನ್ಸ್ ಆನ್ ದ ವೆಸ್ಟರ್ನ್ ವರ್ಲ್ಡ್. ನಮ್ಮ ಒಂದು ಇದನ್ನ ಎಷ್ಟು ನಾವು ಡಿಪೆಂಡೆನ್ಸ್ನ ಬೇರೆಯವರು ಇದರಿಂದ ನಾವು ಮುಕ್ತವಾಗ್ತೀವಿ ಅಂತ. ಅದರಲ್ಲಿ ಇರುವಂಥದ್ರಲ್ಲಿ ಕಾರಿಡಾರ್ಸ್ ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಈಗ ಅವ್ರು ಏನಿಲ್ಲ ಅಂತಂದ್ರು, ಇಟ್ಸ್ ಆಲ್ ದ ರಿಫಾರ್ಮ್ ಎಕ್ಸ್ಪ್ರೆಸ್ ಏನಿದೆ ಅಂತಂದಾಗ ಫಸ್ಟ್ ಬಂದ್ಬಿಟ್ಟು ಹೇಳುವಂಥದ್ದು ಬಯೋಫಾರ್ಮಾದಲ್ಲಿ ಏನು ಹೆಲ್ತ್ ಸೆಕ್ಟರ್ಸ್ ನಲ್ಲಿ ಅವರು ಇಂಪ್ರೂವ್ಮೆಂಟ್ ಮಾಡಬೇಕಂತ ಇದ್ದಾರೆ, ಅದಕ್ಕೆ 10,000 ಕೋಟಿ ಅಂತ ಸ್ಪೆಷಲ್ ಆಗಿರುವಂಥದ್ದು ಸ್ಪ್ಯಾನ್ ಆಫ್ 5 years ಅಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಯಾಕಂದ್ರೆ ಹೆಲ್ತ್ ಸೆಕ್ಟರ್ಗೆ ಇವಾಗ ಇರುವಂತ ಬೇರೆ ಬೇರೆ ಕಾಯಿಲೆಗಳಿಗೆ ಇದಕ್ಕೆ ಯಾವ ರೀತಿಯಾದಂತ ನೋಡ್ಬೇಕಾಗತ್ತೆ, ಪ್ರೀ ಕೇರ್ ಪೋಸ್ಟ್ ಕೇರ್ ಆಗ್ಬೇಕಾಗಿರುವಂತ ನೋಡ್ಬೇಕಾಗತ್ತಲ್ವಾ. ಮತ್ತೆ ಜೀವರಕ್ಷಕವಾದ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿ 17 ಡ್ರಗ್ಸ್ ಯಾವ್ದು ಕೈಗೆಟಕದಿದ್ದು ಅದನ್ನ ಕೈಗೆಟ್ಕೊಂಡು ನಿಂತಿರ್ಲಿ ಮನುಷ್ಯನ ಜೀವತ್ತ ಇದನ್ನ ವೃದ್ಧಿ ಮಾಡೋ ಇದ್ರಲ್ಲಿ ದೊಡ್ಡ ಕೆಲಸ ಅಲ್ವಾ ಮೇಡಮ್. ಸೊ ಅದಾಗುತ್ತೆ. ಸೊ ಈಗ ಪ್ರಪಂಚದಲ್ಲಿ ಇಟ್ಸ್ ಅ ಟೈಮ್ ಫಾರ್ ದ ಚಿಪ್ಸ್, ದಟ್ ಇಸ್ ಅ ಸೆಮಿಕಂಡಕ್ಟರ್ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಬೇಕಾದಾಗ ಹಲವಾರು ಬಾರಿ ನಮ್ಮಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಿರನೆ ಏನೋ ನ್ಯೂನತೆಗಳು ಕಂಡುಕೊಂಡಿದ್ದು ಇದ್ದಿತ್ತು. ಬಟ್ ನಾವು ಮೋದಿಜಿ ಅವರ ಗವರ್ಮೆಂಟ್ ನಲ್ಲಿ ಇಟ್ ಮೀನ್ಸ್ ಇಂಡಿಯಾ ಶುಡ್ ಬಿಕಮ್ ಎ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಫಾರ್ ದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇನ್ ದ ಹೋಲ್ ವರ್ಲ್ಡ್. ಅದಕ್ಕೋಸ್ಕರ ಕಳೆದ ಬಾರಿ ಕೊಟ್ಟಂತ 22,900 crore ಬಜೆಟ್ಗೆ ಇವತ್ತು ಎಕ್ಸ್ಟ್ರಾ ಮಾಡಿದ್ದಾರೆ 40,000 ಬಜೆಟ್ಸ್ ಅಂತ ಅನ್ಬಿಟ್ಟು. ಅದ್ರ ಜೊತೆಗೆ ರೇರ್ ಮೆಟಲ್ ಅಂದ್ರೆ ವಿರಳ ಲೋಹಗಳು ಅಂದ್ರೆ ಇಟ್ ಈಸ್ ರೇರ್ಲಿ ಅವೈಲೇಬಲ್. ಅದಕ್ಕಂತಾನೆ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಅದು ಅವೈಲೇಬಲ್ ಇದೆಯೋ ಅದಕ್ಕಂತ ಸ್ಪೆಷಲ್ ಇದಂತ ಮಾಡಿದ್ದಾರೆ. ಮತ್ತೆ ಕಂಟೈನರ್ ಮ್ಯಾನುಫ್ಯಾಕ್ಚರರ್ಸ್ಗೆ 40,000 ಕೊಟ್ಟಿರುವಂತದ್ದು. ಮತ್ತೆ ಇನ್ನೊಂದು ನಾವು ಸಿಲ್ಕ್ ವುಡ್, ಕ್ಯಾಶ್ಯೂ ನಟ್, ಕೋಕೋ ನಮ್ಮ ಸ್ನೇಹಿತರಾಗಿ ಹೇಳ್ತಾ ಇರಬೇಕಾದಾಗ ದಿಸ್ ಆರ್ ದ ವೆರಿ ರೇರ್ ಥಿಂಗ್ಸ್ ಅಂಡ್ ವೆರಿ ವೆರಿ ಹೈ ವ್ಯಾಲ್ಯೂಡ್ ಕಮರ್ಷಿಯಲ್ ಕ್ರಾಪ್ಸ್ ಇರಬೇಕಾದಾಗ ಶ್ರೀಗಂಧ ಅಂತ ಬಂದಾಗ ನಾವು ಯಾವಾಗಲೂ ಕರ್ನಾಟಕದನ್ನೇ
ಉತ್ಕೃಷ್ಟವಾಗಿ ಮೊದಲನೇ ಸ್ಥಾನದಲ್ಲಿ ಇದು ಮಾಡುವಂಥದ್ದಾಗ್ಬೋದು, ಕ್ಯಾಶ್ಯೂನಟ್ಸ್ದಾಗ್ಬೋದು, ಬೇರೆ ಬೇರೆ ಕೊಕ್ಕೋದಾಗ್ಬೋದು, ಮತ್ತೆ ಕೊಬ್ಬರಿ ತೆಂಗಿನ ಇದಕ್ಕಾಗ್ಬೋದಾಗ ಯಾವಾಗ ಬೆಳೆ ಕುಸಿದಾಗಿದ್ದಾಗಿದೆಯೋ ಅವಾಗ NDA ನಾಯಕರಲ್ಲಿ ಒಬ್ಬರ JDS ನಲ್ಲಿ ಸನ್ಮಾನ್ಯ ದೇವೇಗೌಡರು ಆಗ್ಬೋದು, ಕರ್ನಾಟಕದ ಪ್ರಹ್ಲಾದ್ ಜೋಶಿ ಇವರೆಲ್ಲ ಸೇರಿ ಮಾತಾಡಿದಾಗಲೇ ಅಲ್ವ ಮೇಡಮ್ ಪ್ರೈಸ್ ಇದಾಗಿದ್ದಂಥದ್ದು, ಅಂದ್ರೆ ಸೀಮಿತವಾಗಿ ಬಂದಿದ್ದಂಥದ್ದು. ಇದೆಲ್ಲ ಇರಬೇಕಾದಾಗ ಅತ್ಯಂತ ಇನ್ನೊಂದೇನು ಅಂತಂದ್ರೆ ಖಾದಿಗೆ ಉತ್ತೇಜನ ಕೊಡುವುದಕ್ಕಾಗಿ ಆ ಖಾದಿ ಒಂದಿದಕ್ಕೆ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಖಾದಿ ಯೋಜನೆ ಅಂತ ಇಟ್ಟು ಏನು ಇದು ಕಾಂಪನ್ಸೇಟರಿ ಅಲ್ಲ, ಇದು ಏನು ಮಹಾತ್ಮ ಗಾಂಧಿ ಅವರು ಖಾದಿ ಬಗ್ಗೆ ಒಂದು ಒಲವನ್ನು ಇದು ಮಾಡಿದ್ರು, ಅದು ಇಡೀ ದೇಶದ ಜನಕ್ಕೆ ಅದು ಸಲ್ಲಬೇಕು. ಆ ಒಂದು ಇದು ಖಾದಿ ಒಂದು ಇದನ್ನ ಪ್ರತಿಯೊಬ್ಬರು ಇದು ಮಾಡ್ಬೇಕು ಅನ್ನೋದು. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತ ಸ್ಪೆಷಾಲಿಟಿ, ಇದನ್ನ ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ಊರಿಗೂ, ಪ್ರತಿಯೊಂದು ತಾಲೂಕು ಒಂದು ಸ್ಪೆಷಾಲಿಟಿ ಇರುತ್ತೆ. ಅದು ಜನರಿಗೆ, ರಾಷ್ಟ್ರಕ್ಕೆ ಪರಿಚಯ ಮಾಡಬೇಕು, ಅದಕ್ಕೊಂದು ಜಿಯೋ ಟ್ಯಾಗಿಂಗ್ ಆಗಬೇಕು, ಅದಕ್ಕೊಂದು ಒಳ್ಳೆ ಬೆಲೆ ಬರಬೇಕು. ಇದೆಲ್ಲ ವಿಕಸಿತ ಭಾರತದ ಹೆದ್ದಾರಿಗಳನ್ನ ನಿರ್ಮಿಸಿದೀವಿ. ಅದನ್ನ ಹೋಗಿ ಇಂಪ್ಲಿಮೆಂಟೇಷನ್ಸ್ ಮಾಡುವಂತ ಕರ್ತವ್ಯ ಜನಸಾಮಾನ್ಯರದ್ದು, ರಾಜ್ಯಗಳದ್ದು ದೊಡ್ಡ ಹೊಣೆಗಾರಿಕೆ ಇದೆ. ಇದನ್ನ ನಾವು ಜನಸಾಮಾನ್ಯರಾಗಿ ಅರ್ಥ ಮಾಡಿಕೊಂಡು ಆ ಪಥದತ್ತ ಮುಂದುವರಿಯಕ್ಕೆ ಹೋಗ್ಬೇಕಾದ್ರೆ ಈ ಒಟ್ಟಿನ ಸಾರಾಂಶದ ಚಿಕ್ಕ ಪರಿಚಯ. ರೈಟ್. ಈಗ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗಕ್ಕಿಂತ ಕೆಳಗಿರೋರು, ಬಡತನ ರೇಖೆ, ನಾನು ಇವರ ಆಯಾಮದಲ್ಲಿ ನೋಡಬೇಕಾಗತ್ತೆ ಸರ್. ಆ ನಿಟ್ಟಿನಲ್ಲಿ ನಾನು ಕೇಳೋದಾದರೆ 5 ರೂಪಾಯಿ ಇತ್ತು ತೆಂಗಿನಕಾಯಿ, 60 ರೂಪಾಯಿ ಆಗಿಬಿಟ್ಟಿದೆ. ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡೋಣ. ಎಷ್ಟು 40, 50, 70 ಇದ್ದಂಥ ಡಾಲರ್ ಇವತ್ತು 92 ರೂಪಾಯಿಗೆ ಬಂದಿದೆ. ನಮ್ಮ ಕರೆನ್ಸಿ ನೋಡೋದಾದರೆ ಭಾರತ ದೇಶ ವಿಶ್ವಮಟ್ಟದಲ್ಲಿ ಆರ್ಥಿಕತೆಯಲ್ಲಿ ಹಂತವಾಗಿ ಬಲಿಷ್ಠವಾಗಿದೆ ಅಂತ ಈ ಡೆವಲಪ್ಮೆಂಟ್ ನೋಡಿದಾಗ ನಾವು ಹೆಂಗೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ? ಇಟ್ ಇಸ್ ತೀರಾ ಸಹಜ. 5 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿರೋದು, ಡಾಲರ್ ರೇಟ್ ಎದುರುಗಡೆ, ನಾವು ಡಾಲರ್ ಎದುರುಗಡೆ ಕರೆನ್ಸಿ ಅನ್ನೋದು 92 ಇರೋದು ತೀರಾ ಕಾಮನ್ ಅಂತ ಹೇಳಿದ್ರೆ 350 ರೂಪಾಯಿ ಇದ್ದಿದ್ದಂಥ ಸಿಲಿಂಡ್ರ್ ಇವತ್ತು 1000 ಚಿಲ್ಲರೆ ಕೊಡಬೇಕು ಅನ್ನೋದಾದ್ರೆ ತೀರಾ ಸಹಜ. ಅಂದರೆ ಜನ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ದಿವ್ಯಾಜಿ, ನಾನು ಇಲ್ಲಿ ಬಂದು ತಮ್ಮ ಮಾಧ್ಯಮದಲ್ಲಿ ಕೂತು ಮಾತನಾಡ್ತಾ ಇದ್ದೀನಿ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ತಾಯಿ ಬಾವಿಲಿ ನೀರು ಸೇದೋರು. ನೀರು ಸೇದುವಂಥ ಸಂದರ್ಭದಲ್ಲಿ ಆ ಬಡವರಿಗೆ, ಆ ಮಧ್ಯಮ ವರ್ಗದವರಿಗೆ ಈ ಬಡ್ಜೆಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಯಾವಾಗ ಮೋರ್ ದೆನ್ 20 years ಬ್ಯಾಕ್. ಇವತ್ತು ಬಡ್ಜೆಟ್ ಅಂತ ಹೇಳಿದ್ರೆ ಬಡವರು ಸಹ ಮಧ್ಯಮ ವರ್ಗ, ಈ ಮಧ್ಯಮ ವರ್ಗ ಇದೆಯಲ್ಲ, ಈ ಬಡ್ಜೆಟ್ ಅಂತ ಹೇಳಿದ್ರೆ ಭಯ ಅವ್ರಿಗೆ, ಈಗ ಸುಂಕ ಅಂದ್ರೆ ಭಯ ಅವ್ರಿಗೆ, ಟ್ಯಾಕ್ಸ್ ಅಂದ್ರೆ ಭಯ ಅವ್ರಿಗೆ. ಇವತ್ತು ಕಣ್ಣೇನಾರ ಬಿಟ್ಕೊಂಡು ಹಗಲು ರಾತ್ರಿ ಕಾಯ್ತಾರೆ ಅಂತ ಹೇಳಿದ್ರೆ ಈ ಮಧ್ಯಮ ವರ್ಗ ಮತ್ತೆ ಈ ಒಂದು ಬಡವರು. ಇವತ್ತೇನಾದ್ರೂ ನಾವು ಈ ಟ್ಯಾಕ್ಸೇಷನ್ಸ್ ಬಗ್ಗೆ ಇವತ್ತು ಮೋದಿಜಿಯವರು ಅಂಥದಕ್ಕೆಲ್ಲ ಅಂತ್ಯ ಆಡಿ ಇವತ್ತು ವಿಶೇಷವಾಗಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾನು ಒಬ್ಬ ತೆಂಗು ಬೆಳೆಗಾರ ಇವಾಗ ಪ್ರೆಸೆಂಟ್. ಇದು ನಾನು ತೆಂಗು ಬೆಳೆಗಾರನಾಗಿ ಹೇಳ್ತೀನಿ ಮೇಡಮ್, ಈ ಸರಿ ನುಸಿಪೀಡೆ ಅಥವಾ ತೆಂಗು ರೋಗಕ್ಕೆ ಇದ್ದಂತಹ ಮುಳ್ಳಂದಿಯ ಕಾಟ ಅಥವಾ ತೆಂಗಿನ ಮೇಲೆ ದಾಳಿಯಾದಂತಹ ಅನೇಕ ವೈರಸ್ಗಳ ಕಾಟ, ಇವೆಲ್ಲದ್ರಿಂದ ರೈತ ತತ್ತರಿಸಿ ಹೋಗಿರೋದು ಕಟು ಸತ್ಯ. ನೀವೇನಾದ್ರೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇರೆ ದೇಶಗಳಿಗೆ ಇವತ್ತು ತೆಂಗು ಮದ್ದೂರಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ತುಂಬಾ ಮದ್ದೂರು ಏನು ತೆಂಗು ಬೆಳೆಗಾರರಿಂದ ಇರ್ಬೋದು ಅಥವಾ ಹಾಸನದ ಒಂದು ಜಿಲ್ಲೆಗಳಿಂದ ಇರಬಹುದು. ಇವತ್ತೇನಾದ್ರೂ ತೆಂಗುಗೆ ವಿಶೇಷವಾಗಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಅಮೃತ. ಅಲ್ಲಿ ರೈತನು ಸಹ ಉದ್ಧಾರ ಆಗಿ ಹೋಗ್ತಾನೆ, ಬಡವರು ಸಹ ಉದ್ಧಾರ ಆಗಿ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡಲಾಗಿದೆ. ನನ್ನ ಸೆಕೆಂಡ್ ಒನ್ ಇಸ್ ಮೇಡಮ್, ಇವತ್ತು ದರ್ಶನ್ ಸರ್ ಒಂದು ಮಾತು ಹೇಳಿದ್ರು, ಷೇರು ಮಾರುಕಟ್ಟೆ ಸಂಪೂರ್ಣ ಕುಸಿದೋಗಿದೆ, 15 ನಿಮಿಷದ ಮುಂಚೆನೆ ಕುಸಿದೋಗಿದೆ ಅಂತ. ಅದನ್ನ ಕುಸಿಯೋದಿಕ್ಕೆ ಒಂದು ಸ್ಮಾಲ್ ಕಾರಣವನ್ನ ನಾನು ಈ ನಾಡಿನ ಜನತೆಗೆ ಹೇಳ್ಬಿಡ್ತೀನಿ. ಏನು ಷೇರು ಮಾರುಕಟ್ಟೆ ಇವತ್ತು ಕುಸಿದಿರೋದಕ್ಕೆ ಕಾರಣ, ಯಾವ ಒಂದು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನ ಮಾಡ್ತಾರೆ ಅವರು ಫ್ಯೂಚರ್ ಖರೀದಿಯ ಮೇಲೆ ಜಾಸ್ತಿ ಅವಲಂಬನೆ ಆಗಿರ್ತಾರೆ. ಅವರು ಫ್ಯೂಚರ್ಗೋಸ್ಕರ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಖರೀದಿ ಏನಿದೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಅಂತ. ಆ ಟ್ರಾನ್ಸಾಕ್ಷನ್ 2% ಮಾತ್ರ ಇತ್ತು, ಏನು ಸುಂಕ. ಇವತ್ತು ಮೋದಿಜಿ ಅವರು ಏನ್ ಮಾಡಿದ್ದಾರೆ, ಅದ್ರ ಮೇಲೆ 5% ಸುಂಕವನ್ನ ವಿಧಿಸಿದ್ದಾರೆ. 5% ಸುಂಕವನ್ನ ಯಾವಾಗ ವಿಧಿಸಲಾಯಿತು, ಈ STT ಇಂದ ತಕ್ಷಣ ಷೇರು ಮಾರುಕಟ್ಟೆ ಒಂದು ಸಣ್ಣ ಈ ಒಂದು 5% ಜಾಸ್ತಿ ಮಾಡಿರೋದ್ರಿಂದ ತಕ್ಷಣ ಕಡಿಮೆ ಆಗುತ್ತೆ. ಇದರ ಅರ್ಥ ಒಬ್ಬ ಸಾಮಾನ್ಯ ಬಡ ಹೆಣ್ಣು ಮಗಳು ಸಹ ತನ್ನ ಮಾಂಗಲ್ಯವನ್ನ ಚಿನ್ನದಲ್ಲೇ ಮಾಡಿಸ್ಕೊಳ್ತಾಳೆ ಈ ದೇಶದಲ್ಲಿ. ಅದು ಎಲ್ಲೋ ನಿರ್ಮಲಾ ಸೀತಾರಾಮ್ ಜಿ ಅವರಿಗೆ ಗೊತ್ತಿದೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಈ ಯಾರು ಫ್ಯೂಚರ್ಗೋಸ್ಕರ ಇಟ್ಕೋತಾರೆ ಅವ್ರಿಗೆ ಟ್ಯಾಕ್ಸ್ ಹಾಕ್ಲೇಬೇಕು ಅಂದಾಗ ಇವತ್ತು 30,000 ರೂಪಾಯಿ ಕಡಿಮೆ ಆಗಿದೆ. ಏನು ಚಿನ್ನ ಮತ್ತೆ ಬೆಳ್ಳಿ ಅಥವಾ ಚಿನ್ನ ಎರಡನ್ನೂ ಸಹ. ಇದರ ಅರ್ಥ ಷೇರು ಮಾರುಕಟ್ಟೆ ಕುಸಿತಕ್ಕೆ ಇದು
ಮೈನಸ್ ಏನಿಲ್ಲ, ಪ್ಲಸ್ಸೇ. ಅದನ್ನ ನಾನು ಗಮನಕ್ಕೆ ತರ್ತೇನೆ. ದ ಸೆಕೆಂಡ್ ಒನ್ ಇಸ್ ಈ ಕ್ಷಣದ ಫ್ಲಕ್ಚುಯೇಷನ್ಸ್ ಅಷ್ಟೇ 100%. ಯಾಕೆ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು, ಇವೆಲ್ಲವೂ ಬಡ್ಜೆಟ್ಗೆ ಸಂಬಂಧಪಟ್ಟಂತೆ ನೇರ ಇರೋದಿಲ್ಲ. ಅಥವಾ ಇದಿರ್ಬೋದು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರ್ಬೋದು, ಅಥವಾ ನಾವೇನು ಪೆಟ್ರೋಕೆಮಿಕಲ್ಸ್ ಇರ್ಬೋದು, ಇವೆಲ್ಲವೂ ಸಹ ಬಡ್ಜೆಟ್ಗೆ ಹ್ಯಾಡ್ ಆಗೋದಿಲ್ಲ ಇವು. ದ ಸೆಕೆಂಡ್ ಒನ್ ಇಸ್, ನಾನು ದರ್ಶನ್ ಸರ್ ಹೇಳಿದ್ರು, ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ ಕುಮಾರಸ್ವಾಮಿ ಅವರು, ಏನು ಯಾವ ಕಾರಿಡಾರ್ ಅನ್ನ ತಂದ್ರು ಅಂತ. ಸಿ, ನಾವು ಏನು ಅಂತ ಹೇಳಿದ್ರೆ ಮೇಡಮ್, ಇವತ್ತು ಸುಮಾರು 1 ವರ್ಷಗಳಿಂದ ಹಲವಾರು ಮೀಟಿಂಗ್ಗಳನ್ನ ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಜಿ ಜೊತೆ ಮಾಡಿದ್ದೇವೆ. ಅದರ ಅನುಕೂಲಕ್ಕೆ ತಕ್ಕಂತೆ ಏನಾದರೂ ಮಾಡಿ ಕುಮಾರಸ್ವಾಮಿ ಅವರು ಇವತ್ತು ಅನೇಕ ಇಂಡಸ್ಟ್ರಿಯಲ್ ಸೆಕ್ಟರ್ಗಳು ಮುಚ್ಚಿದೆ, ಇದ್ರ ಮೂಲ ಸೌಕರ್ಯವನ್ನು ನಾನು ಉತ್ತೇಜನ ಮಾಡಲೇಬೇಕು, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತೇಳಿ 100 ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಅದರಲ್ಲಿ ಹಸಿರು ಮತ್ತು ಉಕ್ಕು ಇಂಗಾಲ ಇವನ್ನ ಆಧಾರವಾಗಿ ಇಟ್ಕೊಂಡು ನಾವು ಇದರ ಮುಕ್ತಗೊಳಿಸುವಿಕೆ ಅಡಿಯಲ್ಲಿ ನನಗೆ ದುಡ್ಡು ಬೇಕು 10,000 ಕೋಟಿ ಅಂತ ಕುಮಾರಸ್ವಾಮಿ ಸರ್ ಕೇಳಿದ್ರು. ಅದಕ್ಕೆ 5,000 ಕೋಟಿ ರೂಪಾಯಿಗಳನ್ನ ಅದರಲ್ಲಿ ಬಿಡುಗಡೆ ಆಗಿದೆ ಇವತ್ತು. ದ ಸೆಕೆಂಡ್ ಪಾರ್ಟ್ ಈಸ್ ದಿ ಪೆರೆಸ್ಕ್ರಾಪ್, ಮತ್ತು ಈ ಪೆರೆಸ್ಕ್ರಾಪ್ ಅಂತ ಬರ್ತದೆ, ಅದು ತುಂಬಾ ಸುಂಕ ಇಂದ ಕೂಡಿರ್ತಕ್ಕಂಥ ಅದು ಕಮಿಡಿಟಿ. ಅದಕ್ಕೆ ನೀವು ಕಡಿಮೆ ಮಾಡಬೇಕು ಸುಂಕವನ್ನ. ಆದ್ರೆ ಸುಂಕವನ್ನ ಕಡಿಮೆ ಮಾಡಿದ್ದೆ ಆದ್ರೆ ಅನೇಕ ಕಂಪನಿಗಳು ಇವತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಕಂಪನಿಗಳು ಬೀಗ ಹಾಕೊಂಡಿದೆ, ಸುಂಕಗಳು ಹೆಚ್ಚಿಗೆ ಆಗಿದೆ, ಬೀಗ ಹಾಕೊಂಡಿದೆ, ನಮಗೆ ನೀವು ಸಬ್ಸಿಡಿ ಕೊಡ್ತಾ ಇಲ್ಲ ಅಂತೇಳಿ. ಅದನ್ನ ಆಧಾರವಾಗಿ ಇಟ್ಕೊಂಡು PLI ವಿಶೇಷ ಯೋಜನೆ ಅಡಿಯಲ್ಲಿ ನಾನು ಉತ್ಪಾದನೆ ಮಾಡೋದಿಕ್ಕೆ ಈ ದೇಶದ ಇಂಡಸ್ಟ್ರಿಯಲಿಸ್ಟ್ ಗಳನ್ನ ಉಳಿಸಬೇಕು. ನಾನು ಯಾವ್ಯಾವ ಮುಚ್ಚೋಗಿದ ಕಂಪನಿಗಳು ಅದನ್ನ ಮತ್ತೆ ವಿಸ್ತರಣೆಯನ್ನ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಸಾಹೇಬ್ರಿಗೆ ಕೇಳ್ಕೊಳ್ಳಾಗಿ ಮೇಡಮ್, ಅದಕ್ಕೆ ವಿಶೇಷ ಪ್ಯಾಕೇಜ್ ಎಂಬುದಕ್ಕೆ 12.2 ಲಕ್ಷ ಕೋಟಿ ರೂಪಾಯಿಗಳನ್ನ ನಮ್ಗೆ ಈ ಬಾರಿ ನೀಡಲಾಗಿದೆ. ಇದು ಕುಮಾರಸ್ವಾಮಿ ಸಾಹೇಬ್ರ ಸಾಧನೆ. ನನ್ಗೆ ತುಂಬಾ ಇನ್ನೊಂದ್ ಕಡೆ ವಾಪಸ್ ಬರ್ತೀನಿ ಮೇಡಮ್, ನಾವ್ ಏನಾದ್ರೂ ಮಾಡಿ ಇವತ್ತು ಮೋದಿಜಿಯವರ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು, ಕೃಷಿ ಯೋಜನೆಗಳಿರ್ಬೋದು, ಅಥವಾ ರಾಮ್ಜಿ ಯೋಜನೆಗಳಿರ್ಬೋದು, ಅಥವಾ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾನ್ಸರ್ ಇಡೀ ಪ್ರಪಂಚದಾದ್ಯಂತ ಇವತ್ತು ಅದರದೇ ನಾಗಾಲೋಟ. ಇವತ್ತು ಭಾರತದಲ್ಲಿ 13ರಿಂದ 15 ಕ್ಯಾನ್ಸರ್ ಔಷಧಿಗಳ ಮೇಲೆ ಇವರು ಉಚಿತವಾಗಿ ಕೊಟ್ಟಿರೋದು ಇದೆಯಲ್ಲ, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಜೊತೆಗೆ ಶಿಕ್ಷಣ ಮೇಡಮ್, ಶಿಕ್ಷಣ ಅಂತ ಹೇಳಿದ್ರೆ ದರ್ಶನ್ ಸರ್ ಆಗಿರ್ಲಿ, ನಾನಾಗಿರ್ಲಿ, ನನ್ನ ಕುಟುಂಬದ ಹೆಣ್ಣು ಮಕ್ಕಳು ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಏನಾದ್ರೂ ಮಾಡಿ ಒಳ್ಳೆ ವಿದ್ಯಾಭ್ಯಾಸವನ್ನ ಕಳೀಲಿ ಅಂತ ಹೇಳ್ಬಿಟ್ಟು ಅವರಿಗೆ ಹಾಸ್ಟೆಲ್ಗಳು ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಶಿಕ್ಷಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರವರು ಒಂದು ಇದನ್ನ ಕ್ರಮಗಳನ್ನು ವಹಿಸಬೇಕು ಅಂತ ಹೇಳಿದ್ರು. ಅವರ ಆಸೆಯಂತೆ ಇಡೀ ಭಾರತ ದೇಶದಲ್ಲಿರುವಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತವಾಗಿ ಹಾಸ್ಟೆಲ್ಗಳನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಮೇಡಮ್. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಂದ ಹಿಡಿದು ಕುಮಾರಸ್ವಾಮಿ ಸಾಹೇಬ್ರ ಮೇಲೆ ನೀಲಾಜಾಲವಾಗಿ ದಾಳಿಯನ್ನ ಮಾಡಿದ್ರು. ಯಾವುದಕ್ಕೆ? ಈ ಒಂದು ಏನು ಮಹಾತ್ಮ ಗಾಂಧೀಜಿ ಅವರ ಹೆಸರು ಹಿಡ್ಕೊಂಡು ಇವರು ಇವತ್ತೇನು ಕರ್ನಾಟಕದ ಗ್ರಾಮೀಣ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಇವತ್ತು DK ಶಿವಕುಮಾರ್ ಸಾಹೇಬ್ರು ಮಾತನಾಡೋದನ್ನು ನೋಡಿದೆ. ಅದ್ರ ಬಗ್ಗೆ ಏನೋ ವಿಶೇಷವಾಗಿ ಜಾಸ್ತಿ ಅನುದಾನವನ್ನು ಕೊಟ್ಬಿಟ್ಟಿದ್ದಾರಂತೆ, ನಾನು ಇನ್ನೂ ಗೊತ್ತಿಲ್ಲ, ಅದನ್ನ ನೋಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇನು ರಾಮ್ಜಿ ಯೋಜನೆ ಅಡಿಯಲ್ಲಿ ಎಷ್ಟು ಕೊಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನದಾಗಿ ಫಂಡ್ ಇವತ್ತು ಬಿಡುಗಡೆ ಆಗಿದೆ. ಇವ್ರದ್ದು ಆಸೆ ಒಂದೇ, ಆ ಹೆಸರನ್ನ ತೆಗೆದಿದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಏನ್ ಕೊಡ್ಬೇಕಾಗಿತ್ತು ಹೆಚ್ಚಿನದಾಗಿ ಕೊಟ್ಟಿದ್ದಾರೆ. ದರ್ಶನ್ ಸರ್ ಸಂತೋಷವಾಗಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಆಯ್ತಾ, ನಮ್ಮ ಇವ್ರ ಹತ್ರ ಮಾತಾಡ್ಬೇಕು, ಅಲ್ಲೊಂಚೂರು ಇದೆ. ನನ್ನ ಸ್ನೇಹಿತರು ಅವರು ಸಹ ಮಾತಾಡ್ಲಿ, ಸಂತೋಷದಲ್ಲಿ ಮಾತಾಡ್ಲಿ ಅಂತೇಳಿ ನಾನು ಖಂಡಿತ. ಈ ದರ್ಶನ್ ಅವರೇ, ನಿರ್ಮಲಾ ಸೀತಾರಾಮನ್ ಅವ್ರು ಮಾತಾಡಬೇಕಾದ್ರೆ ಒಂದು ಲೈನ್ ನನ್ನ ಮನಸ್ಸೊಳಗೆ ಹಾಗೆ ಉಳ್ಕೊಂಡ್ಬಿಡ್ತು. ಭಾರತದಲ್ಲಿ 25 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ. ಏನು ಹೇಳ್ತಿರೋದ್ರ ಬಗ್ಗೆ? ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ನಾನು ವಾಸ್ತವ ಏನು ವರ್ಲ್ಡ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಭಾರತ 127 ದೇಶಗಳಲ್ಲಿ 105ನೇ ಸ್ಥಾನದಲ್ಲಿದೆ. ಇದು ಗ್ಲೋಬಲ್ ಅಲ್ಲಿ ಈ ಹಂಗರ್ ಇಂಡೆಕ್ಸ್ ಏನು ಆಗಿದೆ ಅದು ಸರ್ವೆ ಎಲ್ಲ ಮುಗಿದಿದೆ. ಅದರ ಒಂದು ವಾಸ್ತವಾಂಶ ನಾ ಹೇಳ್ತಾ ಇದ್ದೀನಿ. ಅವ್ರಿಗೆ ಮಾಹಿತಿ ಇರಲ್ವಾ? ಅಲ್ಲ, ಮೇಡಮ್ ಅವರು ಹೇಳಿದ್ರು ನಾವು ಭದ್ರಕ್ಕೆಲ್ಲ ಕೊಟ್ಟಾಗಿದೆ, ಅದಾಗಿದೆ, ಇದಾಗಿದೆ, ಎಲ್ಲ ಪ್ರೆಸ್ ಮೀಟ್ ಮಾಡಿದ್ರು. ಆದ್ರೆ ವಾಸ್ತವಾಂಶ ಖಾಲಿ. ಆಮೇಲೆ ನಮಗೆ ತಣ್ಣೀರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನುವ ಸತ್ಯ ಮೇಡಮ್. ಈಗ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಡಿದವರು, ಈಗಲೂ ಕೂಡ ಅಂಥ ಯೋಜನೆಗಳು ಯೋಚನೆಗಳು ಕರ್ನಾಟಕದ ದೃಷ್ಟಿಯಿಂದ ಇಲ್ಲ ಅನ್ನೋದಾದ್ರೆ ನಿಮ್ದು
ಹೋರಾಟವೇ ಕಟ್ಟಿಟ್ಟು ಬುತ್ತಿ ಅಂತ ಅನ್ಸುತ್ತೆ. ಹಾಗಲ್ಲ ಮೇಡಮ್, ಬದ್ಧತೆ ಅನ್ನೋದು ಬೇಕು. ನನಗೆ BJP ವಕ್ತಾರರು ಮಾತಾಡ್ತಾ ನಾವು ಕರ್ನಾಟಕ ಅಂತಲ್ಲ ಇಡೀ ದೇಶವನ್ನೇ ನೋಡ್ಬೇಕು, ಸಮಗ್ರವಾಗಿ ನೋಡ್ಬೇಕು. ನಾನು ಸ್ವಾಗತ ಮಾಡ್ತೀನಿ. ನಾನು ಫಸ್ಟು ಮನೆಗೆ ಒಳ್ಳೆ ಮಗ ಆಗಿರ್ಬೇಕಲ್ವಾ, ಆಮೇಲೆ ಊರಿಗೆ ಏನಾರು ಆಗನಂತೆ. ನೀನು ಊರಿಗೆ ಮಾರಿ ಆಗ್ಬಿಟ್ಟು ಪರರಿಗೆ ಪರೋಪಕಾರಿಯಾಗುವಂತ ಈ ಒಂದು ದೊಡ್ಡ ಹೃದಯ ನಮಗೆ ಅವಶ್ಯಕತೆ ಇಲ್ಲ. ಫಸ್ಟ್ ನಾವು ಅದರಲ್ಲೂ ದಕ್ಷಿಣ ಭಾರತದವರು ಸುಭಿಕ್ಷವಾದಂತಹ ಭೋಜನವನ್ನ ಕೊಟ್ಟು ನಾವು ಬಯಸ್ತಾ ಇರುವಂತದ್ದು ನಮಗೆ ಸುಭಿಕ್ಷವಾದಂತಹ ಭೋಜನ ಅಲ್ಲ ಸ್ವಾಮಿ. ಕೊನೆ ಪಕ್ಷ ಅದಂತದ್ದು ಈ ಸೌತೆಕಾಯಿ ಮಾಡ್ತಾರಲ್ಲ, ಏನಂತಾರಲ್ಲ, ಸಲಾಡ್ ಅಲ್ಲ ಸಲಾಡ್ ಅಲ್ಲ, ಎಂತ ಏನೋ ಅಂತಾರೆ, ಕಟ್ ಮಾಡಿ ಊಟದಲ್ಲಿ ಬಿಡಿಸ್ತಾ ಹೋಗ್ತಾರೆ. ಎಂತದು ಆ ರೀತಿಯ ಕೋಸುಂಬರಿ ನಿಮಗೆ ಭ್ರಷ್ಟಾನ್ನ ಭೋಜನವನ್ನ ಬಡಿಸಿ ನಮಗೊಂದು ಕೋಸುಂಬರಿನೋ ಅಥವಾ ಒಂದು ಉಪ್ಪು ಅಥವಾ ಎಂಥದ್ದು ಉಪ್ಪಿನಕಾಯಿ ಕೊಟ್ಬಿಟ್ಟು ನೀವು ಹಿಂಗೆ ನೆಕ್ಕಳಿ ಹೊಟ್ಟೆ ತುಂಬ ತಿನ್ಬೇಡಿ ಅನ್ನೋ ಥರ ಇದೆ. ಹಾಗಾಗಿ ನಾವು ನಮ್ಮ ನಾಡಿಗೆ ಫಸ್ಟ್ ಬದ್ಧರಾಗಿರ್ಬೇಕು, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ಇದು ಒಂದು ವಿಚಾರ ಮೇಡಮ್. ಅಲ್ಲ, ಐ ಅಗ್ರಿ, ನೀವು ಹೇಳೋದು ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಕುಬೇನ್ ರಾಜ್ಯಗಳು ಅಂತ ಕರೆಸ್ಕೊಂಡ್ಬಿಡ್ತವೆ ಸೌತ್ ಇಂಡಿಯಾದ. ನಮ್ಮ ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಇವೆಲ್ಲವೂ ಕೂಡ ಇದರ ಕಂಪ್ಲೀಟ್ ಲೂಟಿ ಆಗ್ತಿದೆ ಅನ್ನುವಂತಹ ಆಯಾಮ. ಬಟ್ ನೀವು ಯದುಕುಮಾರ್ ಗೌಡ್ರು ಹೇಳ್ದಂಗೆ ಸಮಗ್ರವಾಗಿ ನಾವು ಸ್ವಲ್ಪ ಮೇಲೆ ನಿಂತ್ಕೊಂಡು ನೋಡಿದಾಗ, ನೀವು ಭಾರತ್ ವಿಸ್ತಾ ತೊಗೊಂಡ್ರೆ AI ಟೂಲ್ ಮೂಲಕ ಕೃಷಿ ಯೋಜನೆಗಳು ಕೃಷಿಕರಿಗೆ ಹೆಲ್ಪ್ ಆಗುವಂಥದ್ದು ಯಾವುದೋ ಒಂದು UPಗಲ್ಲ, ಯಾವುದೋ ಒಂದು ಬಿಹಾರಕ್ಕಲ್ಲ, ಯಾವುದೋ ಒಂದು ಅಸ್ಸಾಂಗಲ್ಲ, ಯಾವುದೋ ಒಂದು ಗುಜರಾತಿಗಲ್ಲ. ಇಟ್ ಈಸ್ ಓವರ್ ಆಲ್. ಯಾಕೆ ನೀವು ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ? ಕ್ಯಾನ್ಸರ್, ಮಧುಮೇಹ ಅಂದಾಗ ಇಟ್ ಈಸ್ ಓವರ್ ಆಲ್. ಯಾಕೆ ನೀವು ಆ ಥರ ಯೋಚನೆ ಮಾಡೋದು? ಅಂದರೆ ಸಮಗ್ರವಾಗಿ ನೀವು ಚಿಂತನೆ ಮಾಡ್ಬೋದಲ್ಲ ಮೇಡಮ್. ಈಗ ಯಾವುದು ಜನೌಷಧಿ ಅಂತಂದ್ರು, ನಾವು ಜನರಿಗೆ ಆಲ್ರೆಡಿ ಮಾಡಿದ್ವಿ. ಈ ಸ್ವಚ್ಛ ಭಾರತ ಅನ್ನುವಂಥದ್ದು ನಾವು ನಿರ್ಮಲ ಭಾರತ ಅಂತ ಹಿಂದೆನೇ ಮಾಡಿದ್ವಿ. PM ಆವಾಸ್ ಯೋಜನೆ, ಇಂದ್ರ ಆವಾಸ್ ಯೋಜನೆ ನಾವು ಆವಾಗಲೇ ಮಾಡಿದ್ವಿ. ಹೆಸರುಗಳಷ್ಟೇ ಬದಲಾವಣೆ ಆಗ್ತಾ ಇದೆ. ಒಂದು ಮತ್ತೆ ನಮ್ಮ ದೇಶದ ಮೊದಲ ಬಜೆಟ್ ಮೇಡಮ್ ನವೆಂಬರ್ 26, 1947ರಲ್ಲಿ ಷಣ್ಮುಗಂ ಚೆಟ್ಟಿ ಅಂತೇಳಿ, ಅವತ್ತಿನ ಬಜೆಟ್ನ ಗಾತ್ರ 197 ಕೋಟಿಯ 29 ಲಕ್ಷ ರೂಪಾಯಿ ಮೇಡಮ್. ಅವತ್ತಿಂದ ಶುರುವಾದ ಬಜೆಟ್ ಇವತ್ತು ನಾವು 53 ಲಕ್ಷ ಕೋಟಿಗೆ ಬಂದು ತಲುಪಿದೀವಲ್ವ. ಕಳೆದ ಬಾರಿ 50,65,000 ಕೋಟಿ ಅಲ್ವಾ ಮೇಡಮ್. ಅನೇಕ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ಮತ್ತೆ ಇವರು ಷಣ್ಮುಗಂ ಚೆಟ್ಟಿ ಅವರಾಗಿರ್ಬೋದು, ಅನೇಕ ವಿತ್ತ ಸಚಿವರು ಮತ್ತೆ ಪ್ರಧಾನಿಯಾದವರು ಬಜೆಟ್ನ ಮಂಡನೆ ಮಾಡಿ ಇವತ್ತು ದೇಶದ, ನೀವು ಇಡೀ ದೇಶನೇ ನೋಡೋಣ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನೋಡಿದ್ರೆ ಸಾಧನೆಯ ಸಾಕ್ಷಿ ಗುಡ್ಡೆಗಳು. ಅದೊಂದು ಡ್ಯಾಮ್ ಆಗಿರ್ಬೋದು, ರೈಲ್ವೆ ಯೋಜನೆಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ವಿದ್ಯಾಲಯಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು. ಯೋಚನೆ ಮಾಡಿ. ಅಂದ್ರೆ ಸ್ವಲ್ಪ ಬಿಯಾಂಡ್ ಯೋಚನೆ, ಪ್ರಾಡಕ್ಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಆಗಿನ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಬ್ರಿಟಿಷ್ ಮುಕ್ತ ರಾಷ್ಟ್ರ ಕಟ್ಟುವಂತಹ ಸನ್ನಿವೇಶ ಅದು. ನೀವು ಕಟ್ಟಿರೋದನ್ನ ಮತ್ತೆ ಕಟ್ಟಕ್ಕಾಗಲ್ಲ. ಆಯ್ತು ಮೇಡಮ್, ನಾವು ಬ್ರಿಟಿಷ್ ತನಕ ಹೋಗೋದು ಬೇಡ. ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿಯಾಗಿದ್ರು ಮೇಡಮ್. ಅವ್ರು ಬಂದಾಗ ಇವತ್ತು RTA ಆಗಿರ್ಬೋದು ಅಥವಾ ಇವತ್ತು ಹಸಿವು ಮುಕ್ತ ಭಾರತ ಅನ್ನೋದ್ರಲ್ಲಿ ಒಂದು ಇವತ್ತು ನಾವು ಇಂಡೆಕ್ಸ್ ಅಲ್ಲಿ ಅಷ್ಟಿದ್ರೂ ಸಮೇತ ಆ ಒಂದು 5 kg ಅಕ್ಕಿಯನ್ನು ಕೊಡುವಂತಹ ಆಹಾರ ಭದ್ರತಾ ಕಾಯ್ದೆ ಆಗಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಯೋಜನೆ ಆಗಿರ್ಬೋದು. ಇವೆಲ್ಲ ಎಲ್ಲರೂ ನಾವು ಯೋಚನೆ ಮಾಡಬೇಕಲ್ಲ ಮೇಡಮ್. ನಾನು ಅಪ್ರಿಷಿಯೇಟ್ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಗ್ರಾಮ್ ಸಡಕ್ ಅನ್ನುವಂತ ಯೋಜನೆ ಇದೆ. ಒಳ್ಳೆ ಕೆಲಸ ನಾವು ಅಪ್ರಿಷಿಯೇಟ್ ಮಾಡೋಣ ಮೇಡಮ್. ಪಕ್ಷಗಳು ಬೇರೆ ಆಗಿರ್ಬೋದು, ನಾವು ಭಾರತೀಯರು, ನಾವು ಕನ್ನಡಿಗರು. ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿದ್ದಾರೆ. ಅದ್ರ ಜೊತೆಗೆ ಮೇಡಮ್ ಇವರಂದ್ರು ಕುಮಾರಸ್ವಾಮಿ ಅವರು, ನನಗೆ ಅವು ಯಾವ ಪದಗಳ ಅರ್ಥನೇ ಗೊತ್ತಿಲ್ಲ ಮೇಡಮ್. ನಮಗೆ ಗೊತ್ತಿರೋದು ಯಾವ್ದು ಗೊತ್ತಾ? ಈ ಭದ್ರಾವತಿ ಉಕ್ಕಿನ ಕೈಗಾರಿಕೆ ಏನ್ ಮಾಡಿದ್ರಣ, HMTದು ಅರಣ್ಯ ಇಲಾಖೆ ಜೊತೆ ಮಾತಾಡಿ ಅದ್ರ ಕತೆ ಏನ್ ಮಾಡಿದ್ರಣ, ಮೈ ಶುಗರ್ಸು ನಿಮ್ದೇ ಸಂಸತ್ ಕ್ಷೇತ್ರದಲ್ಲಿ ಇದೆಯಲ್ಲ ಅದಕ್ಕೇನ್ ಮಾಡಿದ್ರಣ, ವಿಶೇಷ ಕೈಗಾರಿಕೆ ಘಟ ಯಾಕೆ ತಾಂಬಂದಿಲ್ಲ ಕುಮಾರಣ್ಣ ಅನ್ನುವಂತ ಚರ್ಚೆ ನಮ್ಮಲ್ಲಿರೋದು ಮೇಡಮ್. ನೀವು ಕ್ಯಾನ್ಸರ್ ಔಷಧಿ ಬಗ್ಗೆ ಹೇಳಿದ್ರು, ಸ್ವಾಗತ ಮಾಡ್ತೀನಿ, ನನಗೆ ಹ್ಯುಮ್ಯಾನಿಟಿ ಇದೆ. ನನ್ನ ಪಕ್ಷ ಕಾಂಗ್ರೆಸ್ ಆದ್ರೂ ಆ ಕಾಯಿಲೆಗಳು ಎಲ್ಲರಿಗೂ ಬರುತ್ತೆ, ದೇಶಾದ್ಯಂತ ಬರುತ್ತೆ. ಕಮ್ಮಿ ಮಾಡಿದ್ದಾರೆ, ಐ ರೆಸ್ಪೆಕ್ಟ್ ಇಟ್. ಆದ್ರೆ ನೀವು ನಮ್ಮ ಕ್ಯಾನ್ಸರ್ ಕೊಟ್ಟಿದ್ದೀರಲ್ಲ ಕಾಯಿಲೆನ, ಯಾವುದು ಭದ್ರಾ ಮೇಲ್ದಂಡೆ ದುಡ್ಡು, ಪೆರಿಪಲ್ ರಿಂಗ್ ರೋಡ್ ದುಡ್ಡು, ಕೆರೆಕಟ್ಟೆ ಅಭಿವೃದ್ಧಿ ದುಡ್ಡು, ಮೇಕೆದಾಟು ದುಡ್ಡು, ಕೃಷ್ಣ ಮೇಲ್ದಂಡೆ ದುಡ್ಡು, ಅನೇಕ ರೈಲ್ವೆ ಯೋಜನೆ ದುಡ್ಡು, ಇದೆಲ್ಲ ನಮ್ಮನ್ನ ಕೊರಿತಾ ಇದೆ ಮೇಡಮ್, ನೋವ್ತಾ ಇದೆ ನಮಗೆ. ಆ ನೋವಿಂದ ನಮಗೆ ಮುಕ್ತಿ ಕೊಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಮೇಡಮ್ ಇವತ್ತು 19 ಜನ ಸಂಸದರಿದಾರಲ್ಲ ಮೇಡಮ್, ಯಾಕೆ ಇವ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ಸ್ವಂತ ವರ್ಚಸ್ಸಲ್ಲಿ ಒಬ್ರು ಗೆಲ್ಲಿಲ್ಲ. ಇವರೆಲ್ಲ ಮೋದಿ ಅವ್ರ ಹೆಸರು ಹೇಳ್ಕೊಂಡು ಗೆದ್ದು ಅವರ ಒಂದು ನಾಜೂಕಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಒಂದು ದಿನಕ್ಕಾದ್ರೂ ಸಂಸತ್ನಲ್ಲಿ ನೀವು ಮಾತಾಡೋದು ನೋಡಿದ್ದೀರಾ? ನಮ್ಮ ಹೋರಾಟ ಮೇಡಮ್ ನಾವು ಹಳ್ಳಿನೂ ಮಾಡಿದ್ವಿ, ದಿಲ್ಲಿನಲ್ಲೂ ಕೂತು ಈ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಅಂತ ಕೇಳಿ ಅಂಗಲಾಚಿ ಬೇಡಿದ್ವಲ್ಲ ಮೇಡಮ್. ಮತ್ತೆ ಮೇಡಮ್ ನಿಮ್ಮ ಮನೆಗೆ ಕೊನೆ ಪಕ್ಷ ಈಗ ನಿಮ್ಮ ತವ್ರ ಮನೆ ಅಂತ ಒಂದಿದೆ ಮಂಚಳ್ಳಿ ಅಂತ ಹೇಳ್ಬಿಟ್ಟು, ನಮ್ಮೂರ ಪಕ್ಕ ಕ್ಯಾನಳ್ಳಿ ಪಕ್ಕ ಮಂಚಳ್ಳಿ. ನಿಮ್ಮ ತವರೂರಿಗೆ ನಿಮ್ಗೆ ಏನಾದ್ರು ಒಂದು ಅಧಿಕಾರ ಸಿಕ್ತಾಗ ನನ್ನ ಊರಿಗೆ ಒಂದು ಅಟ್ಲೀಸ್ಟ್ ಒಂದು ಅಂಗನವಾಡಿ
ಏನೋ ಅಟ್ಲೀಸ್ಟ್ ಒಂದು ಸಮುದಾಯ ಭವನ ಅಲ್ಲ ಮೇಡಮ್. ನಮ್ಮ ತವರಿಂದ ಗೆದ್ದಿರೋತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೊನೆ ಪಕ್ಷ ಒಂದು ಕಾಳಜಿ ಬೇಕು. ನಾನು ಈ ಜಾಗದಿಂದ ಹೋಗಿದ್ದು ನನ್ನ ಒಂದು ಹೆಜ್ಜೆ ಗುರುತು ಕರ್ನಾಟಕಕ್ಕೆ ಯಾವುದೋ ಒಂದು ಏಮ್ಸ್ ಆಗಲಿ, ರಾಯಚೂರಿಗೆ ಏಮ್ಸು ಅಥವಾ ಹಾಸನ ದೇವೇಗೌಡರಿಗೆ ಇವ್ರು ರೆಸ್ಪೆಕ್ಟ್ ಕೊಡಲಿಲ್ಲ ಅನ್ನುವಂಥದ್ದು ಭಾಳ ನೋವಿನ ಸಂಗತಿ. ಯಾಕೆಂದರೆ ಮೊನ್ನೆ ದೇವೇಗೌಡರು ನನಗೆ ಭಾಳ ಖುಷಿ ಆಯಿತು. ಅವ್ರ ಅನಾರೋಗ್ಯದಿಂದ ಹೊರಗಡೆ ಬಂದು ಅಷ್ಟು ಜೋರಾಗಿ ಹಾಸನದ ಪರವಾಗಿ ಮಾತಾಡಿದ್ರಲ್ಲ. ಓ ಈ ಸರಿ IIT ಗ್ಯಾರಂಟಿ ನನ್ನ ಜಿಲ್ಲೆ ಅದು. ಈ ಸರಿ ನಮ್ಮದು ವಿಮಾನ ನಿಲ್ದಾಣ ಮೇಡಮ್ ನಾನು ಕಣ್ಣಾರೆ ನೋಡಿದ್ದೀನಿ. 88ನೇ ಇಸ್ವಿಯಿಂದ ಅದು ಏರೋಡ್ರಮ್ಮೆ ಬೂನಳ್ಳಿದು. ಈಗ ಬಾರಿಗಾದರೂ ಆ ಏರ್ಪೋರ್ಟ್ ಏನೋ ಮೋದಿಯವ್ರ ಕೈಲಿ ಕಟ್ ಮಾಡಿಸ್ತೀನಿ ಅಂತಂದ್ರು. ಮೋದಿಯವರು ಹೋಗಿ ಅವ್ರು ಮಾತಾಡಿಸಿದ್ರು. ಕೇವಲ ನೀವು ಕಷ್ಟ ಸುಖ ಮಾತಿಗೆ ಬೇಕಾಗಿಲ್ಲ, ನಿಜವಾದ ನಮ್ಮ ಕಷ್ಟಕ್ಕೆ ಮಿಡಿಯೋದಕ್ಕೆ ಮೋದಿಯವ್ರ ಹತ್ರ ಆ ಒಂದು ಮೃದುವಾದಂಥ ಹೃದಯವೂ ಇಲ್ಲ. ನಮ್ಮ ಕಷ್ಟ ಕೇಳಲಿಕ್ಕೆ ಅವ್ರ ಹತ್ರ ಆ ಇಂಪಾದ ಕಿವಿಯೂ ಇಲ್ಲ. ನಮ್ಮ ಕಡೆ ನೋಡೋದಕ್ಕೆ ಅವರಿಗೆ ಏನೋ ಆ ಕಣ್ಣಿನ ಪೊರೆ ಬಂದಿದೆಯೇನೋ ಗೊತ್ತಿಲ್ಲ. ಮಾನ್ಯ ಶ್ರೀ, ನಾನು ಕೊನೆದು ಮುಗಿಸ್ತೀನಿ ಮೇಡಮ್, ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದು ನನಗೆ ನೆನಪಿದೆ ಮೇಡಮ್. ನಾವು ಕಟ್ಟಿದ ಇಸ್ರೋವನ್ನ ಒಂದು ಸರಿ ಬಂದಿದ್ರು ಮೇಡಮ್. ಆಮೇಲೆ ನಾವು ಕೂಡ 80% ಮೆಟ್ರೋ ಹಣಕ್ಕೆ ನಾವು ಗೌರವದಿಂದ ಕರೆಸಿದ್ವಿ ಮೇಡಮ್. ಮೋದಿಯವರೇ ಬಂದು ಟೇಪ್ ಕಟ್ ಮಾಡಿದ್ರು. ಅದು ಬಿಟ್ಟರೆ ಚುನಾವಣೆ ಯಾವುದು ಬೆಂಗಳೂರು ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಲೋಕಸಭಾ ಚುನಾವಣೆಗಳಿಗೆ ಬಂದಿರತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಿಮ್ಮದೇ ಯೋಜನೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಟೇಪ್ ಕಟ್ ಮಾಡೋದಕ್ಕೆ ನೀವೇ ಶಂಕುಸ್ಥಾಪನೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಬಗ್ಗೆ ಇವತ್ತಿನ ತನಕ ಏನಾದರೂ ಉದ್ಘಾಟನೆ ಆಗಿರೋದು ಇದೆಯಾ? ಅಥವಾ ನಮಗೆ ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವಿನ್ನ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಮೇಡಮ್. ಇನ್ನಾದರೂ ಇವತ್ತು ಇಲ್ಲಿ ತೇಪೆ ಹಚ್ಚುವಂಥ ಕೆಲಸವನ್ನ ಕೆಲವು ನಾಯಕರು ಮಾಡ್ತಾ ಇದ್ರು. ಅದು ಪಕ್ಷ ನಿಷ್ಠೆನೋ ಮೋದಿ ನಿಷ್ಠೆನೋ ಬೇರೆ. ಆದರೆ ನೀವು ಇಲ್ಲಿ ಹುಟ್ಟಿದ್ದೀರಾ, ನೀವು ಇಲ್ಲಿ ಬದುಕಿದ್ದೀರಾ, ನೀವು ಇಲ್ಲಿ ಬಾಳಿದ್ದೀರಾ, ನಾಳೆ ಇದೇ ಭೂಮಿಯಲ್ಲಿ ಮಣ್ಣಾಗಿ ಹೋಗುವಂಥವ್ರು ನಾನಾದಿಯಾಗಿ ಪ್ರತಿಯೊಬ್ಬರು ಈ ಮಣ್ಣಿಗೆ ನಮಗೊಂದು ಜನ ಆಯ್ಕೆ ಮಾಡಿ ಕಳಿಸಿದಾಗ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ಮಾನವೀಯ ದೃಷ್ಟಿಯಿಂದ ನಾಳೆಯಿಂದಾದರೂ ಸಂಸತ್ನಲ್ಲಿ ಧ್ವನಿ ಎತ್ತಿ ಅನ್ನುವಂಥ ಸಂಸದರಿಗೆ ಈ ಮೂಲಕ ಹೇಳಿಕೆ ಬಯಸ್ತೀನಿ ಮೇಡಮ್. ಓಕೆ, ಯದುಕುಮಾರ್ ಗೌಡ್ರೆ, ಕಾಂಗ್ರೆಸ್ನವ್ರು ಕೊಡ್ತಿರೋದು 0 ಅಥವಾ 0 ಈ ಬಜೆಟಿಗೆ. ಹಂಗಾಗಿ ನೀವು ಹೇಳಬೇಕು, ಇದಕ್ಕೆ ಉತ್ತರ ಕೊಡಬೇಕು. ಎಟ್ ಸೇಮ್ ಟೈಮ್ ಈಗ 53.5 ಲಕ್ಷ ಕೋಟಿ ಬಜೆಟ್ನ ಗಾತ್ರ, ತೆರಿಗೆ ಸಂಗ್ರಹ 28.7 ಲಕ್ಷ ಕೋಟಿ, ಉಳಿದ ಆದಾಯದ ಕ್ರೋಢೀಕರಣ ಮತ್ತು ಸಾಲದ ಮೊತ್ತ ಅಂತ ನೋಡೋದಾದರೆ ಇಟ್ ಈಸ್ ಅಗೇನ್ ಹ್ಯೂಜ್. ಯಾವ ಮಾನದಂಡದಲ್ಲಿ, ಯಾವ ಆಧಾರದಲ್ಲಿ, ಯಾವ ಧೈರ್ಯ ನಿಮಗೆ ಅಂತ ಈಗ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು. ಬಟ್ ಯಾವ ಉತ್ಪಾದಕತೆ ಹೆಚ್ಚಾಗುತ್ತೆ ಅಂತನ, ಇಲ್ಲೇ ನಾವು ಇಂಡಸ್ಟ್ರಿಗಳನ್ನು ತೆರೆದು ನಾವು ಅದನ್ನು ಕಾಂಪನ್ಸೇಟ್ ಮಾಡಬಹುದು ಅನ್ನುವಂಥ ಧೈರ್ಯದ ಮೇಲೆ ಈ ನಿರ್ಧಾರನ. ನೋಡಿ ಮೇಡಮ್, ಯಾವುದೇ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ನೀವು ಹೇಳಿದ ಸಾಲದ ಇದ್ರ ಬಗ್ಗೆ ಅಂದಾಗ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ನಾವೇನು ಕ್ರಿಯೇಟ್ ಮಾಡ್ತಿದ್ದೀವಿ ಮೋಸ್ಟ್ ಆರ್ ಅಸೆಟ್ ಕ್ರಿಯೇಷನ್ಸ್. ಒಂದು ನ್ಯಾಷನಲ್ ಹೈವೇಸ್ ಇಸ್ ಆಲ್ವೇಸ್ ಅನ್ ಅಸೆಟ್ ಕ್ರಿಯೇಷನ್ಸ್. ನೀವು ಇವತ್ತೇನು ಖರ್ಚು ಮಾಡ್ತೀರಾ ಅದನ್ನಲ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು, ಇಟ್ ವಿಲ್ ಕಮ್ ಬ್ಯಾಕ್ ಟು ಇನ್ ಎ ಸ್ಪ್ಯಾನ್ ಆಫ್ ಇಯರ್ಸ್. ಒಂದು ಏರ್ಪೋರ್ಟ್ ಅಗೇನ್ ಇಟ್ಸ್ ಎ ಕಮ್ ಬ್ಯಾಕ್ ಅಂತದ್ದು. ಮತ್ತೆ ವಾಟರ್ ವೇಸ್ ಆಗ್ಬೋದು, ಇನ್ವೇಸ್ ಆಗ್ಬೋದು, ಅಂದ್ರೆ ವಾಟರ್ ಇನ್ವೇಸ್, ಇನ್ಲ್ಯಾಂಡ್ ವಾಟರ್ ವೇಸ್ ಆಗ್ಬೋದು. ಇದೆಲ್ಲಾನು ಜನರೇಟ್ ಆಗುವಂಥದ್ದು. ಅಂದ್ರೆ ನಾವು ದೇಶಕ್ಕೆ ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಇಟ್ ವಿಲ್ ಹೆಲ್ಪ್ ದ ಪೀಪಲ್ and the revenue will come back to us ಅಂತ. Not today, but in a span of time. ಮ್ಯಾಮ್, ಇದು ಯಾವುದು ಶಾರ್ಟ್ ಟರ್ಮ್ ಆಗಿ ಟುಡೇ ವಿ ಡೂ ಇಟ್ ಅಂಡ್ ಟುಮಾರೋ ವಿಲ್ ಗೆಟ್ ಇಟ್. ಪಂಚವಾರ್ಷಿಕ ಯೋಜನೆ ಅಲ್ಲ ಇದು. ಕಾಂಗ್ರೆಸ್ನ ಪಂಚವಾರ್ಷಿಕ ಯೋಜನೆ ಅಲ್ಲ ಇದು. ಇದು ಮೋದಿಯವರ ವಿಕಸಿತ ಭಾರತದ ವಿ ಪ್ಲಾನ್ ಫಾರ್ ಎನಿ ಯಾವುದೇ ಒಂದು ದೇಶ ತಗೋಬೇಕಾದಾಗ ಸಮಗ್ರವಾಗಿ ಅದು ನಾವಿರ್ತೀವೋ ನಾವಿರಲ್ವೋ ಅದು ಬೇರೆ ಪ್ರಶ್ನೆ. ದೇಶ ಇರಬೇಕು ಅನ್ನೋದು ರಾಷ್ಟ್ರದೇದಂಥದ್ದು. ಮತ್ತೆ ಅವ್ರು ಪದೇ ಹೇಳ್ತಾ ಇದ್ರು ನಾವು ತಂದಿದ್ದು ಇಸ್ರೋ, ಇದು ದೇಶದ ಇಸ್ರೋ. ನೀವು ತಂದಿದ್ದು ಅಂತ ಹೇಳ್ಬಿಡಿ, ದೇಶದ ಇಸ್ರೋ ಇದು ತಂದಿದ್ದಂಥದ್ದು. ಮತ್ತೆ ಯಾವುದು ಪ್ರಾಜೆಕ್ಟ್ ಉದ್ಘಾಟನೆ ಮಾಡಿದ್ರು ಅವರೇ ಇದು ಮಾಡಿದ್ರು, ಎಲ್ಲೂ ಹೋಗ್ಬಾರ್ದು ಸ್ವಾಮಿ. ಮೈಸೂರು ರೋಡ್ ಪ್ರಾಜೆಕ್ಟ್, ಬೆಂಗಳೂರು ಮೈಸೂರು ಪ್ರಾಜೆಕ್ಟ್ ಅವರೇ ನಾವೇ ಇನಾಗ್ರೇಟ್ ಮಾಡಿ, ಒಂದ್ ನಿಮಿಷ ಸರ್, ನಾವೇ ಮಾಡಿದಂಥದ್ದು, ಒಂದ್ ನಿಮಿಷ, ಅದು ಕಿರಿಯದಲ್ಲಿ ನಾವೇ ಮಾಡಿದಂಥದ್ದು, ಇನಾಗ್ರೇಟ್ ನಾವೇ ಮಾಡಿದಂಥದ್ದು ಪೂರ್ತಿ. ಅದನ್ನ ಪ್ರತಾಪ್ ಸಿಂಹ ಅವರು ಇದಕ್ಕೆ ಟನ್ ಗಟ್ಟಲೆ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಅದಕ್ಕೆ ಹೋಗೋದು ಬೇಡ. ನಾವು ಒಂದೇ ಒಂದು ಸಿಂಪಲ್ ಹೇಳೋದು ಮೇಡಮ್, ರಾಜ್ಯದ ಬಗ್ಗೆ ಇವ್ರು ಕೇಳ್ತಾ ಇರಲ್ಲ. ರಾಜ್ಯದಲ್ಲಿ ಇದು ಅನುದಾನದಲ್ಲಿ ಒದಗಿಸಿದ್ದು 3,39,000 ಕೋಟಿ ಬಜೆಟ್ ಇದು ಮಾಡಿದ್ರು. ಏನೋ ಅನುದಾನ ಬಿಡುಗಡೆ ಮಾಡಿದ್ದು 2,44,000 ಕೋಟಿ. ಖರ್ಚು ಮಾಡದ ಅನುದಾನ 1,31,000 ಕೋಟಿ. ಕರ್ನಾಟಕದ ಹೇಳ್ತಾ ಇರೋದು ನಾನು. ಬಿಡುಗಡೆ ಆಗದ ಅನುದಾನ 94,00,000 ಕೋಟಿ. ಅಂದ್ರೆ ಕರ್ನಾಟಕದ ರಾಜ್ಯದ 4 ಲಕ್ಷ ಕೋಟಿನಲ್ಲಿ ಬಿಡುಗಡೆ ಆಗದ್ದು, ಅನುದಾನ ಮಾಡದೇ ಇರುವಂಥದ್ದು, ಖರ್ಚು ಮಾಡದೇ ಇರುವಂಥದ್ದು. ಸೊ ಈ ಥರದ್ದು ನೀವು ಇಲ್ಲೇ ಕ್ಲಾಸಿಕ್ ಎಕ್ಸಾಂಪಲ್. ನೀವು ಜನರಿಗೆ ಏನು ಮಾಡ್ತೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕು. ಇವ್ರು ಹೇಳ್ತಾ ಇದ್ರು ನಾವು ಊರಿನ ಮಗ ಅಪ್ಪ ಸಿದ್ದರಾಮಯ್ಯ, ನೀನು ಖರ್ಚು ಮಾಡದ ಅನುದಾನ 1,31,000 ಕೋಟಿ. ಇಟ್ಸ್ ಅವೈಲಬಲ್, ಇಟ್ಸ್ ಅ ಫ್ಯಾಕ್ಟ್. ಬಿಡುಗಡೆ ಆಗದೆ ಇರುವಂಥದ್ದು 90 ಲಕ್ಷ. ಆಯ್ತಲ್ಲ, ಇವಾಗ ಜನವರಿ ಇದ್ದಲ್ಲಿ ನಾವು ಫೆಬ್ರವರಿ 1 ಅಲ್ಲಿ ಇದ್ದೀವಿ. ವಾಟ್ ಆರ್ ಯು ಗೋಯಿಂಗ್ ಟು ಡೂ, ವೆನ್ ಆರ್ ಯು ಗೋಯಿಂಗ್ ಟು ಡೂ? ಈ ವರ್ಷದ ಬಜೆಟ್ ಏನಾಯ್ತದಲ್ಲಿ?
ಇಂಪ್ಲಿಮೆಂಟೇಷನ್ಸ್ ಆಗ್ಬೇಕಲ್ವಾ? ಹಂಗಂದ್ರೆ ನೀವು ಕಾಗದದ ಮೇಲೆ ಮಾತ್ರ ಘೋಷಣೆ ಮಾಡಿದ್ರ, ಇಂಪ್ಲಿಮೆಂಟೇಷನ್ಸ್ ಅಲ್ವಾ? ಇವ್ರು ಹೇಳಿದ್ರ ನಾವೇನ್ ಮಾಡ್ಬೇಕು ಅಂತ, ಏನ್ ಮಾಡಿದ್ರಿ ಇಲ್ಲಿ? ಈ ಪ್ರಶ್ನೆ ಕೇಳ್ಬೇಕಾಗತ್ತೆ. ಅವ್ರಿಗೆ ಯಾವಾಗ್ಲೂ ಹೇಳುವಂಥದ್ದು CNG ಬೆಲೆ ಕಮ್ಮಿ ಆಯ್ತಲ್ಲ ಮೇಡಮ್, ಇಟ್ಸ್ ನಾಟ್ ಎ ಗೇಮ್ ಚೇಂಜರ್, ಇದು ಅವೈಲೇಬಲ್ ಆಗುವಂಥದ್ದು. ಆಮೇಲೆ ದೇಶದ 20,000 ಏನು ಟೂರಿಸ್ಟ್ ಪ್ಲೇಸಸ್ ಇರುತ್ತೆ, ಅದಕ್ಕೆ 10,000 ಜನನ ಆನ್ಲೈನ್ ನಲ್ಲಿ ಟ್ರೈನ್ ಮಾಡಿ ಅವ್ರಿಗೆ ಇದು ಮಾಡುವಂಥದ್ದು, ಅಂದ್ರೆ ಟೂರಿಸ್ಟ್ಗಳಿಗೆ ಗೈಡ್ ಮಾಡುವಂಥದ್ದು ಇದೆಯಲ್ಲ, ಅದೊಂದು ಇದಲ್ವಾ? ಆಮೇಲೆ ಟೆಂಪಲ್ ಟೌನ್ಸ್ ಅಭಿವೃದ್ಧಿ, ಇಡೀ ದೇಶದಲ್ಲಿ ಉತ್ಪ್ರೇಕ್ಷೆಗೆ ಇದಾಗಿದಂತ ಹಲವಾರು ದೇವಸ್ಥಾನಗಳು ಬೇರೆ ಬೇರೆ ಇದೆ, ಅದನ್ನೆಲ್ಲ ಅಭಿವೃದ್ಧಿ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಅದಲ್ಲಿ? ಅದು ಒಂದು ಇದಲ್ವಾ ಅಲ್ಲಿ? ಆಮೇಲೆ ಸಿಟಿ ರೇಂಜ್, ಅಂದ್ರೆ ಸಿಟಿ ರೇಂಜ್ ಎಕನಾಮಿಕ್ CER ನಲ್ಲಿ ಕೊಟ್ಟಿದಾಗ 5,000 ಕೋಟಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಅದೇನಂದ್ರೆ ಯಾವ ಸಿಟಿ ಯಾವ ಒಂದು ಪ್ರಾಡಕ್ಟ್ಗೆ ಯಾವ ಒಂದು ಇದಕ್ಕೆ ಸ್ಪೆಸಿಫಿಕ್ ಆಗಿರುತ್ತೋ ಅದಕ್ಕೆ ಸ್ಪೆಷಾಲಿಟಿಯಾಗಿ ಗ್ರಾಂಟ್ಸ್ ಕೊಡುವಂಥದ್ದು 5,000 crores. ಸಿಟಿ ಸೆಂಟ್ರಿಕ್, ನಾನು ಹೇಳ್ತಾ ಇರೋದು ಸಿಟಿ ಸೆಂಟ್ರಿಕ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ 1 district 1 product ಅನ್ನೋದು ಆಗುತ್ತೆ. ರೈಲ್ವೆ ಲೈನ್ಸ್ ಕಾರಿಡಾರ್ಸ್ಗಳು ಹೆಂಗೆ ವಾಟರ್ ಬೇಸ್ಡ್ ಹೆಂಗೆ ಎಕನಾಮಿಕಲಿ ವ್ಯಾಲ್ಯೂಬಲ್ ಇರುತ್ತೋ ಹಂಗೆ ರೈಲ್ವೆ ಲೈನ್ಸ್ ಕಾರಿಡಾರ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ಹೇಳ್ತಾ ಇರೋದು ಇವ್ರಿಗೆ, ಅಂದ್ರೆ ಇವ್ರು ಯಾವ್ದೋ ಪಾಪ್ಯುಲರ್ ಸ್ಕೀಮ್ ಕೊಟ್ಟು ಜನಮನ್ನಣೆ ಕೊಡುವಂಥದ್ದಲ್ಲ. ನಾವು ಜನರಿಗೆ ಕೆಲಸ ಕೊಡ್ತಾ ಇದ್ದೀವಿ, ರಾಷ್ಟ್ರಕ್ಕೆ ಅಸೆಟ್ ಕ್ರಿಯೇಷನ್ಸ್ ಮಾಡ್ತಾ ಇದ್ದೀವಿ, ಇದನ್ನ ಮಾಡಬೇಕಾಗಿರೋದು ನಾವು. ಆಮೇಲೆ ಡಿಫೆನ್ಸ್ ಬಜೆಟ್ ಲಾಸ್ಟ್ ಮೇಡಮ್, ಡಿಫೆನ್ಸ್ ಇದನ್ನ ಇವತ್ತು ಕ್ಯಾಪೆಕ್ಸ್ ಇದು ಲಾಸ್ಟ್ ಟೈಮ್ ಇದ್ದಂಥದ್ದು 11,02.2 crores, ಇವತ್ತು ಬಂದ್ಬಿಟ್ಟು 12,02 ಕೋಟಿ. ಅಂದ್ರೆ ಇಟ್ ಈಸ್ ಮೋರ್ ದೆನ್ 22% ಇನ್ಕ್ರೀಸ್. ಅದು ಡಿಫೆನ್ಸ್ ಅಲ್ಲಿ ಆಗ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಆಗ್ಬೋದು. ಎಕ್ಸ್ಪೆಂಡಿಚರ್ ಸ್ಪೆಂಡ್ ಆಗಿರುವಂತದ್ದು ಇದೆ. ನ್ಯಾಷನಲ್ ಹೈವೇಸ್ ಇವ್ರ ಕಾಲದಲ್ಲಿ 10 ಕಿಲೋಮೀಟರ್ 12 ಕಿಲೋಮೀಟರ್ ಆಗ್ತಾ ಇದ್ದಿದ್ದು, ಟುಡೇ ಇಟ್ ಈಸ್ ಮೋರ್ ದನ್ 36 ಕಿಲೋಮೀಟರ್ಸ್. 36 ಕಿಲೋಮೀಟರ್ಸ್. ರೈಟ್ ಮಹೇಶ್ ಗೌಡ್ರೆ, ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋಣ. ಇನ್ನೊಂದು ಹಾರ್ಡ್ಲಿ ಒಂದು 2-3 minutes ಇದೆ. ಜನಕ್ಕೆ ಇದು ಅರ್ಥ ಆಗಲ್ಲ ಸರ್, ಈ ಥರ ಎಕ್ಸ್ಪ್ಲನೇಷನ್ ಕೆಲವೊಮ್ಮೆ ಅರ್ಥ ಆಗಲ್ಲ. ಅವ್ರಿಗೇನು ಅಂದರೆ ಚಿನ್ನ ಬೆಳ್ಳಿ ರೇಟ್ ಏನಾದ್ರು ಕಮ್ಮಿ ಆಗುತ್ತಾ, ದಿನ ಊಟ ಮಾಡಬೇಕು ಬೇಳೆಕಾಳದ ಏನಾದ್ರು ಕಮ್ಮಿ ಆಗುತ್ತಾ, ಈ ಥರದ ಭಾವನೆಗಳಿದ್ದಾವೆ. ನನ್ನ ಬದುಕನ್ನು 3 ಹೊತ್ತು ನಾವು ಸುಭಿಕ್ಷವಾಗಿ ಊಟ ಮಾಡಬೇಕು, ಪೌಷ್ಟಿಕಾಂಶಯುಕ್ತ ಆಹಾರ ತಿನ್ನಬೇಕು, ಆ ವ್ಯವಸ್ಥೆ ಈ ಬಜೆಟಲ್ಲಿ ಇದೆಯಾ ಅಂತ ಕೇಳ್ತಾರೆ. ಕ್ವಿಕ್ಕಾಗಿ ಹೇಳಿ. ಇದು ಖಂಡಿತ ಮೇಡಮ್. ಇವತ್ತೇನು ಅಂತ ಹೇಳಿದ್ರೆ ಬಲಿಷ್ಠ ಭಾರತ ನಿರ್ಮಾಣಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಹೇಳಿದ ಮಾತನ್ನ ನಾನು ಒಪ್ಕೊಳ್ತೀನಿ. ಮೂಡ್ ಆಫ್ ದ ನೇಷನ್ ಇವತ್ತೇನಿದೆ ಈ ದೇಶದಲ್ಲಿ, ಈ ಬಲಿಷ್ಠ ಭಾರತ ನಿರ್ಮಾಣ ಆಗಲೇಬೇಕು ಅಂತ ಹೇಳಿದ್ರೆ ಇಂತಹ ಪ್ರಾವೀಣ್ಯತೆ, ಇಂತಹ ತಂತ್ರಜ್ಞಾನ, ಇಂತಹ ಕೃಷಿ, ಇಂಥ ಬಡ ಜನರ ಒಂದು ಜೀವನ ಶೈಲಿಗೆ ತಕ್ಕಂತೆ ಈ ದೇಶವನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯಬೇಕು. ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳಿದ್ರೆ ಮೇಡಮ್, ಇವತ್ತು 43% ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಅದು ಸ್ಟಾಪ್ ಆಗ್ಬೇಕು ಮೇಡಮ್. ಮತ್ತೆ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ನಾವು 1,000 ಕೋಟಿ ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದೀವಿ ಮೇಡಮ್ ಈ ದೇಶದಲ್ಲಿ. ಇದರಲ್ಲಿ ಎಚ್ಚರಿಕೆ ಹೆಜ್ಜೆನ ನಾವು ಇವತ್ತು ಇಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಅಭಿವೃದ್ಧಿಗೆ ಮಾಡುವಂತ ಅನಿವಾರ್ಯ ಸಾಲ ಅದು. ನಾವು ಏನು ಅಭಿವೃದ್ಧಿಗೆ ಮಾಡುವಂತ ಅನಿವಾರ್ಯ ಸಾಲವನ್ನ ಬಂಡವಾಳವಾಗಿ ತರಬೇಕಾಚೆ, ಬಂಡವಾಳವಾಗಿ ವಿನಿಯೋಗಿಸದ್ದೇ ಆದ್ರೆ, ಅಭಿವೃದ್ಧಿಗೆ ತರುವಂತ ಸಾಲವನ್ನ ಬಂಡವಾಳವಾಗಿ ವಿನಿಯೋಗಿಸದ್ದೇ ಆದ್ರೆ ನಾವು ದೀರ್ಘಕಾಲದ ಗಳಿಕೆಯನ್ನ ಮಾಡ್ತೇವೆ. ಇಂಥ ದೀರ್ಘಕಾಲದ ಗಳಿಕೆಯಿಂದ ಬಡ ಜನರ ಜೀವನ ಅಸ್ತವ್ಯಸ್ತ ಆಗೋದು ನಿಲ್ಲುತ್ತೆ. ಯಾವಾಗ ನಾವು ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡೋದ್ ಬದಲು ನಮ್ಮಲ್ಲೇ ಉತ್ಪಾದನೆ ಮಾಡಿ ಈ ಕಂಡಕ್ಟರ್ ಗಳನ್ನ ಇದು ಮಾಡೋದೇ ಆದ್ರೆ, ಇವತ್ತೇನು ಮೋದಿಜಿ ಅವರು ಕಂಡಿದ್ದಾರೆ 2047ಕ್ಕೆ ಬಲಿಷ್ಠ ಭಾರತ, ಅದಕ್ಕೆ ಒಳಿತಾಗ್ಲಿ ಅಂತ ನಾನು ಹಾರೈಸ್ತೇನೆ. ದರ್ಶನ್ ಅವರೇ, VBG ರಾಮ್ಜಿಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಹಾಕಿದ್ದಕ್ಕೆ ಅಸಮಾಧಾನ ಅನ್ನತ್ತಿತ್ತು. ಇವಾಗೇನು ಮಹಾತ್ಮ ಗಾಂಧಿ ಹ್ಯಾಂಡ್ಲೂಮ್ ಸ್ಕೀಮ್ ಅಂತಿದೆ, ಅದಕ್ಕೇನಾದರೂ ತೆಗ್ದಿರೋದು 100ಕ್ಕೆ 100 ಅಸಮಾಧಾನ. ಬರೀ ಅದು ಹೆಸರು ತೆಗ್ದಿರೋದಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕೆ 40% ಹೊರೆಯನ್ನ ನಮ್ಮ ಮೇಲೆ ಹಾಕಿರ್ತಕ್ಕಂಥದ್ದು, ಅದು ನಾಡಿಗೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಮೇಡಮ್. ಇನ್ನೊಂದು ಗೋಲ್ಡ್ ಪ್ರೈಸ್ ಬಗ್ಗೆ ಇವತ್ತು ಡಿಸ್ಕಷನ್ ಆಯ್ತು. ಗೋಲ್ಡ್ ಪ್ರೈಸ್ ಡೆಫಿನೆಟ್ಲಿ ಇಟ್ ವಿಲ್ ಹೈಕ್ ಅಗೇನ್. ಯಾರೇನಷ್ಟು ಸುಲಭ ಅಂತಲ್ಲ. ಇವತ್ತು ಶೇರ್ ಮಾರ್ಕೆಟಿನ ಏಟು ಪ್ರಾಮಾಣಿಕವಾಗಿ ನಾವು ನೋಡ್ಬೇಕಂದ್ರೆ ಇದೇ ಬೆಳ್ಳಿ ರೇಟು ಮೊನ್ನೆ ಏನೋ 268 ರೂಪಾಯಿ ಪರ್ ಶೇರ್ ಇದ್ದಿದ್ದು ಇವತ್ತು ಮತ್ತೆ ಅಲ್ಲಿಗೆ ಬಂದು ತಲುಪಿದೆ. ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಮೊನ್ನೆ 364 ರೂಪಾಯಿ ಇತ್ತು. ಇಟ್ಸ್ ಅ ಫ್ಯಾಕ್ಟ್. ಇವತ್ತು CNG ಏನೋ ಕಮ್ಮಿ ಆಯ್ತು ಅಂತಂದ್ರು ಮೇಡಮ್. 39 ರೂಪಾಯಿ ಇದ್ದಿದ್ದು ಇವತ್ತು 82 ರೂಪಾಯಿಗೆ ಮಾಡಿರೋದು ಯಾರು? ಪೆಟ್ರೋಲ್ ಅವತ್ತು 65 ರೂಪಾಯಿ ಇದ್ದಿದ್ದು ಇವತ್ತು 110 ರೂಪಾಯಿ ಮಾಡಿರೋದು ಯಾರು? 55 ರೂಪಾಯಿ ಡೀಸೆಲ್ ಇವತ್ತು 100 ರೂಪಾಯಿ ಮುಟ್ಸಿರೋದು ಯಾರು? 340 ರೂಪಾಯಿ ಗ್ಯಾಸ್ನ ಇವತ್ತು 1,000 ರೂಪಾಯಿ ತನಕ ತಗೊಂಡೋಗಿರೋದು ಯಾರು? ಇವತ್ತು 50 ರೂಪಾಯಿ ಜಾಸ್ತಿ ಮಾಡಿದಾರಲ್ವಾ? ಒಟ್ಟಾರೆಯಾಗಿ ಮೇಡಮ್, ನಾನು ಅವಾಗಿಂದ ಹೇಳ್ತಾ ಇರೋದು, ನಮ್ಮ ನಾಡಿಗೆ ಇದರಿಂದ ಯಾವುದೇ ರೀತಿಯಾದಂಥ ಏನೋ ಅನುಕೂಲ ಇಲ್ಲ. ಮತ್ತೆ ಅವಾಗಿಂದ ಹೇಳ್ತಾ ಇದ್ರೆ ನನ್ನ ದೇಶ ಸ್ವಾತಂತ್ರ್ಯ ಪಡೆದಾಗಿಂದ ಬಲಿಷ್ಠ ಭಾರತ
ತಾನೆ. ಅದಕ್ಕೆ ನೀವು ಆರ್ಮಿ ವಿಚಾರ ನೋಡಿದ್ರು 1971 ಯುದ್ಧ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ 1990 ಯುದ್ಧ ಆಗಿರ್ಬೋದು, ಪ್ರತಿಯೊಂದು ನಾವು ಏಟಿಗೆ ಎದುರೇಟ್ ಕೊಡುವಂತ ಕೆಲಸ ಮಾಡಿದೀವಿ. ಹಾಗೇನೆ ನಾನು ಹೇಳಿದ್ದು ನಮ್ಮ ಇಸ್ರೋ ಅಂದಾಗ ಈಗ ಅಟಲ್ ಬಿಹಾರಿ ಅವ್ರ ಕಾಲದಲ್ಲಿ ಚತುಷ್ಪಥ ರಸ್ತೆ ಆಗಿದೆ, ನಾವು ಹೇಳ್ತೀವಿ ಮಾಡಿದ್ದಾರೆ ಅಂತ. ಹಂಗೆ ಇಸ್ರೋ, IIT, ಏಮ್ಸು ಇದನ್ನೆಲ್ಲ ನಾವು ಮಾಡಿದ್ದೀನಿ ಸ್ವಾಮಿ, ನಿಮ್ಮ ಹೆಜ್ಜೆ ಗುರುತನ್ನ ನೀವು ತೋರಿಸಿ ಅಂತ ನಾವು ಹೇಳಿದ್ದು. ಮೈಸೂರು ಬೆಂಗಳೂರು ಕಾರಿಡಾರು UPA ಗೌರ್ಮೆಂಟ್ ನ ಪ್ರಾಜೆಕ್ಟ್. ಇವರೇನೋ 500 ಏರ್ಪೋರ್ಟ್ ಇಂಡಿಯಾದಲ್ಲಿ ಅಂತಾರಲ್ಲ, ಕರ್ನಾಟಕದಲ್ಲಿ ಯಾಕೆ ಒಂದೇ ಒಂದು ಏರ್ಪೋರ್ಟು? ಮೈಸೂರು ಏರ್ಪೋರ್ಟು, ಏನು ಹುಬ್ಳಿ ಏರ್ಪೋರ್ಟು, ಬೆಳಗಾವಿ ಏರ್ಪೋರ್ಟು, ಬೀದರ್ ಏರ್ಪೋರ್ಟು, ಗುಲ್ಬರ್ಗಾ ಏರ್ಪೋರ್ಟು, ಬೆಂಗಳೂರು ಏರ್ಪೋರ್ಟು. ವಾಜಪೇಯಿ ಅವರು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಸಮೇತ. ನಂತರ ಬಂದಂತ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಹಣ ಕೊಟ್ಟಿರೋದು. ಮತ್ತೆ IIT, ಏಮ್ಸು 300-400 ಮಾಡಿವಿ ಅಂತ ಹೇಳ್ತೀರಲ್ಲ, ಕರ್ನಾಟಕದಲ್ಲಿ ಒಂದೇ ಹಾಕಿಲ್ಲ. ಯಾಕೆ ಸುಮ್ಮನೆ ದೂರದ ಬೆಟ್ಟ ನುಣ್ಣುಗ್ ತೋರಿಸಿ ಇಲ್ಲೇನು ಇಲ್ಲ ಅಂತಂದ್ರೆ ಇದು ಸುಳ್ಳಿನ ಮಾತುಗಳು. ಓಕೆ, ಯದುಕುಮಾರ್ ಗೌಡ್ರೆ, ಭಾರತ ಸರ್ವಿಸ್ ಸೆಕ್ಟರ್ ಅಲ್ಲಿರುವಂತಹ ರಾಷ್ಟ್ರ, ಹಾಗಾಗಿ ಉದ್ಯೋಗದ ಸೃಷ್ಟಿ ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ನೀವಾಗಲೇ ಹೇಳ್ತಾ ಇದ್ರಿ, ತರಬೇತಿ ಕೊಡೋದು, ಅವ್ರನ್ನ ರೆಡಿ ಮಾಡಿ, ಅದು ಯಾವ ರೀತಿನೂ ಕೂಡ ಆಗಬಹುದು. ಈ ನಿಟ್ಟಿನಲ್ಲಿ ಯಾವ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಕ್ವಿಕ್ ಆಗಿ ಹೇಳೋದಾದ್ರೆ? ಮೇಡಮ್, ಇವಾಗ ನಾವು ಮ್ಯಾನ್ಯುವಲ್ ಸ್ಕಿಲ್ಗಿಂತ ಸ್ಕಿಲ್ ಡೆವಲಪ್ಮೆಂಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ದಟ್ ಈಸ್ ಮೀನ್ಸ್ ವಿ ಆರ್ ಏನೊಂದು ಪಾಪ್ಯುಲೇಷನ್ನ ಸ್ಕಿಲ್ಡ್ ಆಗಿ ಡೆವಲಪ್ ಮಾಡಿದಾಗ ನೆಕ್ಸ್ಟ್ ಇನ್ ಫ್ಯೂಚರಿಸ್ಟಿಕ್ ಇಟ್ ವಿಲ್ ಬಿ ಹ್ಯೂಜ್ ಅಸೆಟ್ಸ್ ಇದ್ದಂಥದ್ದು. ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ್ನ ಸ್ಕಿಲ್ ಓರಿಯೆಂಟೆಡ್ ಮಾಡಿ ಅಂತ. ಸೊ ಅವಾಗ ಅವರು ಪ್ರಪಂಚದ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಸ್ಕಿಲ್ ಓರಿಯೆಂಟೆಡ್ ನ ಯೂಸ್ ಮಾಡಿ ಇದು ಮಾಡ್ಬೋದು. ಅದಕ್ಕೋಸ್ಕರನೇ ಭಾರತದಲ್ಲಿ ಇವಾಗ ಏನಾಗ್ತಿರೋದು ಕ್ಲೌಡ್ ಸೀಡಿಂಗ್ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ 2047 ವರ್ಗೂನು ಇಟ್ ಹ್ಯಾಸ್ ಮೇಡ್ ಟ್ಯಾಕ್ಸ್ ಹಾಲಿಡೇ ಫ್ರೀ. ಸೊ ಇಟ್ ವಿಲ್ ಬಿ ಇಲ್ಲಿನೇ ಅವರು ಡೇಟಾ ಸೆಂಟರ್ಸ್ ಓಪನ್ ಮಾಡಿ ಇಲ್ಲಿನೇ ಅವರು ಸರ್ವಿಸ್ ಕೊಟ್ಟು ಅವ್ರಿಗೆ ಯಾವುದೇ ಅವರು ಹೊರೆ ಆಗ್ದಿರಾ ಭಾರತಕ್ಕೂ ಸರ್ವಿಸ್ ಕೊಟ್ಟಾಗ, ಆಮೇಲೆ ಭಾರತದ ಕಾಲೇಜುಗಳಾಗ್ಬೋದು, ಇದು ಮಾಡ್ಬೋದು, ಲಕ್ಷಾಂತರ ಸ್ಟೂಡೆಂಟ್ಸ್ ಅದರಲ್ಲಿ ಇನ್ವಾಲ್ವ್ ಆಗಬೇಕಾದಾಗ, ಸೊ ಇಟ್ ವಿಲ್ ಅಗೇನ್ ಕ್ರಿಯೇಟ್ ಎ ಸ್ಕಿಲ್ ಡೆವಲಪ್ಡ್ ಸ್ಟೂಡೆಂಟ್ಸ್ ಅದಲ್ಲಿ. ಸೊ ದಟ್ ಈಸ್ ಆಲ್ವೇಸ್ ಅಂದ್ರೆ ಅದು ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್, ಜಾಬ್. ಸೊ ದೀಸ್ ಶುಡ್ ಬಿ ರಿಲೇಟೆಡ್ ಟುಗೆದರ್ ಅಂತ. ಅಂದ್ರೆ ಬರೀ ನಾವು ಶಿಕ್ಷಣ ಮಾತ್ರ ಅಂತಲ್ಲ, ಶಿಕ್ಷಣ ಜೊತೆಗೆ ಕೆಲಸದ ಜೊತೆಗೆ ಅವ್ರ ಎಂಟರ್ಪ್ರಿನರ್ ಆಗುವಂತದ್ದು ಎಲ್ಲ ಒಂದು ವ್ಯವಸ್ಥೆನ ಮಾಡಿಕೊಡುವಂತದ್ದು. ಇಟ್ ಈಸ್ ಬಿಸ್ನೆಸ್ ಓರಿಯೆಂಟೆಡ್ ಆಗಿರುವಂತದ್ದು. ಇದಕ್ಕೆ ನಾವು ಹೇಳೋದು ವಿಕಸಿತ ಭಾರತ ಅಂತ. ಯಾಕಂದ್ರೆ ನಾವು ಚಿಕ್ಕದ್ರಿಂದ ಬರೀ ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ ಅದು ಸಾಕು, ವಿಕಸಿತ ಭಾರತದ ಕಡೆಗೆ ಹೋಗೋಣ ಅಂತ ಅದಕ್ಕೂ ಎಲ್ಲರೂ ಜೋಡಿಸಬೇಕಾಗತ್ತೆ. ಕಾಂಗ್ರೆಸ್ ಅದಕ್ಕೂ ಜೋಡಿಸಲೇಬೇಕಾಗತ್ತೆ. ಅದು ಹಳೆ ಇದ್ರಲ್ಲಿ ಇರಬೇಡಿ ಅಂತ ಹೇಳುವಂತ. ರೈಟ್, ವೆರಿ ನೈಸ್. ಮಹೇಶ್ ಗೌಡ್ರು, ದರ್ಶನ್ ಅವರು, ಯದುಕುಮಾರ್ ಗೌಡ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ದಾಖಲೆಯ 9ನೇ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಬಿಜೆಪಿಯವರು ಮಿತ್ರ ಪಕ್ಷಗಳು, ಬಿಜೆಪಿಗೆ ಸಂಬಂಧಪಟ್ಟ ಎಲ್ಲ ಪಕ್ಷಗಳು 10ಕ್ಕೆ 10 ಅಂಕವನ್ನು ಕೊಟ್ಟಿದ್ರೆ, ಬಹಳ ಮುಖ್ಯವಾಗಿ ಆರ್ಥಿಕ ತಜ್ಞರು ಅಂತ ಕರೆಸ್ಕೊಳ್ಳೋರು 10ಕ್ಕೆ 8 ಮಾರ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇನ್ನು ವಿಪಕ್ಷಗಳು ಅಂದಾಗ 0 ಅಂತ ಹೇಳಿದ್ದಾರೆ. ಬಟ್ ಈ ಬಜೆಟ್ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.